ಹಲೋ ಅಂಡ್ ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ. ನಾನು ನಿಮ್ಮ ಪ್ರೀತಮ್. ಇವತ್ತಿನ ದಿನಪತ್ರಿಕೆಗಳ ವಿಶ್ಲೇಷಣೆಗೆ ಸ್ವಾಗತ. ಇವತ್ತಿನ ಸಂಚಿಕೆನ ಪ್ರಾರಂಭ ಮಾಡೋಣ. ಮೊದಲ ಸುದ್ದಿ ಹೇಳುತ್ತೆ, ಶ್ರಮಿಕ ವಿಶೇಷ ರೈಲು ವಲಸೆ ಕಾರ್ಮಿಕರ ನಿಟ್ಟುಸಿರು. ನೋಡಿ, ಯಾವಾಗಿಂದ ಕೊರೋನಾ ವೈರಸ್ ಸ್ಟಾರ್ಟ್ ಆಯ್ತೋ ಅವಾಗಿನಿಂದನೂ ಕೂಡ ದೇಶಾದ್ಯಂತ ಏನು ಲಾಕ್ಡೌನ್ ನ ಅನುಸರಿಸಲಾಗ್ತಿದೆ. ಇದರಲ್ಲಿ ಅತಿ ಹೆಚ್ಚಿನ ತೊಂದರೆಯನ್ನ ಅನುಭವಿಸ್ತಿರ್ತಕ್ಕಂಥವರು ನಿಮಗೆ ಇಲ್ಲಿ ಕಾಣಿಸ್ತಿರೋ ರೀತಿ ವಲಸಿಗ ಕಾರ್ಮಿಕರು, ಏನು ಮೈಗ್ರೆಂಟ್ ವರ್ಕರ್ಸ್ ಇದ್ದಾರೆ, ಇವರು ಬಹಳ ಒಂದು ತೊಂದರೆಯನ್ನು ಅನುಭವಿಸ್ತಾ ಇದ್ರು. ಬಿಕಾಸ್ ಇವರು ಬೇರೆ ಬೇರೆ ರಾಜ್ಯಗಳಲ್ಲಿ ಹೋಗ್ಬಿಟ್ಟು ಕೂಲಿ ಕೆಲಸವನ್ನ ಮಾಡ್ತಾ ಇದ್ರು. ಈಗ ಅವರಿಗೆ ಅಲ್ಲಿ ಕೆಲಸವೂ ಕೂಡ ಸಿಗ್ತಾ ಇಲ್ಲ, ಸಂಬಳ ಕೂಡ ಸಿಗ್ತಾ ಇಲ್ಲ. ಜೊತೆಗೆ ವಾಪಸ್ ತಮ್ಮ ಹುಟ್ಟೂರಿಗೆ ತೆರಳುವುದಕ್ಕೆ ಯಾವುದೇ ರೀತಿಯ ಸಾರಿಗೆ ಸೌಕರ್ಯ ಕೂಡ ಸಿಗ್ತಾ ಇರಲಿಲ್ಲ. ಸೊ ಈ ಒಂದು ವಿಚಾರವನ್ನ ಮನಗಂಡಿರ್ತಕ್ಕಂತಹ ನಮ್ಮ ಭಾರತೀಯ ರೈಲು, ನಮ್ಮ ಇಂಡಿಯನ್ ರೈಲ್ವೇಸ್ ಏನಿದೆ, ಅವರು ಒಂದು ಹೊಸ ಸ್ಪೆಷಲ್ ಟ್ರೈನ್ ಒಂದು ಉದ್ಘಾಟನೆಗೊಳಿಸುವುದಾಗಿ ಒಂದು ಘೋಷಣೆ ಮಾಡಿದ್ದಾರೆ. ನಮ್ಮ ಇಂಡಿಯನ್ ರೈಲ್ವೆ ಅವರೇನಿದ್ದಾರೆ, ಅವರು ನಿಮಗೆ ಕಾಣಿಸ್ತಿರೋ ರೀತಿ ಶ್ರಮಿಕ ವಿಶೇಷ ರೈಲು ಅನ್ನುವ ಒಂದು ಹೆಸರಿನಲ್ಲಿ ಒಂದಷ್ಟು ರೈಲ್ಗಳನ್ನ ಬಿಡ್ತಾರೆ. ಯಾವ ಯಾವ ಪಾಕೆಟ್ಗಳಲ್ಲಿ, ನಮ್ಮ ದೇಶದ ಕೆಲವೊಂದು ಭಾಗಗಳಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ವಲಸಿಗ ಕಾರ್ಮಿಕರು ಸಿಲುಕಿಕೊಂಡಿದ್ದಾರೆ. ಸೊ ಅಂತಹ ಪ್ರದೇಶಗಳಿಂದ ವಾಪಸ್ ಅವರವರ ಹುಟ್ಟೂರಿಗೆ ಅವ್ರನ್ನ ತಲುಪಿಸುವ ಉದ್ದೇಶದಿಂದ ಭಾರತೀಯ ರೈಲ್ವೇಸ್ ಇದನ್ನ ಸ್ಟಾರ್ಟ್ ಮಾಡಿದೆ. ಸೊ ಪರೀಕ್ಷೆಗಳಲ್ಲಿ ಕೂಡ ಪ್ರಶ್ನೆ ಕೇಳಬಹುದು, ಶ್ರಮಿಕ್ ಟ್ರೈನ್ ಯಾವ ಒಂದು ವಿಷಯಕ್ಕೆ ಸಂಬಂಧಪಟ್ಟಿದೆ ಅಂತೇಳಿ. ಇದನ್ನ ನಾವು ಶ್ರಮಿಕ್ ಸ್ಪೆಷಲ್ ಟ್ರೈನ್ ಅಂತ ಕೂಡ ಕರಿತೀವಿ. ಸೊ ಶ್ರಮಿಕ ಅಂದ್ರೇನು? ಶ್ರಮಿಕ್ ಅಂತ ನಾವು ಹಿಂದಿಯಲ್ಲಿ ಅಥವಾ ಕನ್ನಡದಲ್ಲಿ ಶ್ರಮಿಕ ಅಂತ ಕರಿತೀವಿ. ನೋಡಿ, ಇದನ್ನು ಒಂದು ವರ್ಡ್ ನಿಮಗೆ ನೆನ್ಪು ಬರ್ಬೋದು. ಏನು ಪ್ರಸ್ತುತ ನಮ್ಮ ಆರೋಗ್ಯ ಸಚಿವರಾಗಿದ್ದಾರೆ ಬಿ ಶ್ರೀರಾಮುಲು ಅವರು ಮುಂಚೆ ಒಂದು ಪಕ್ಷವನ್ನ, ಸ್ವತಃ ಒಂದು ಪಕ್ಷವನ್ನ ಕಟ್ಟಿದ್ರು, BSR ಕಾಂಗ್ರೆಸ್ ಅಂತಕ್ಕಂತಹ ಒಂದು ಪಕ್ಷವನ್ನ ಕಟ್ಟಿದ್ರು. ಅದರಲ್ಲಿ ಬಡವ ಶ್ರಮಿಕ ರೈತ ಕಾಂಗ್ರೆಸ್ ಅಂತಕ್ಕಂತಹದ್ದು ಆ ಒಂದು ಪಕ್ಷದ ಒಂದು ಹೆಸರಾಗಿತ್ತು. ಸೊ ಅಲ್ಲಿ ನಿಮಗೆ ಶ್ರಮಿಕ ಅಂತ ಕಾಣಿಸ್ತಾ ಇದೆ. ಸೊ ಶ್ರಮಿಕ ಅಂದ್ರೇನು? ಯಾವ ವ್ಯಕ್ತಿ ತನ್ನ ಶ್ರಮವನ್ನ ಉಪಯೋಗಿಸ್ಬಿಟ್ಟು, ಶ್ರಮವನ್ನ ಬಳಸ್ಕೊಂಡ್ಬಿಟ್ಟು ಒಂದು ಹಣವನ್ನ ಸಂಪಾದನೆ ಮಾಡ್ತಾನೋ ಅಂತಹ ವ್ಯಕ್ತಿಗೆ ಶ್ರಮಿಕ ಅಂತ ಹೇಳ್ತೀವಿ. ಸೊ ನಾವು ಕಾರ್ಮಿಕರನ್ನೆಲ್ಲರೂ ಕೂಡ ಶ್ರಮಿಕರು ಅಂತ ಕರೀಬಹುದು. ಸೊ ಈ ವ್ಯಕ್ತಿಗಳ ಒಂದು ಪರ್ಪಸ್ಗೋಸ್ಕರ ಮಾಡಿರುವ ಕಾರಣದಿಂದ ಆ ಒಂದು ರೈಲಿಗೆ ಶ್ರಮಿಕ್ ಸ್ಪೆಷಲ್ ಟ್ರೈನ್ ಅಂತ ಹೆಸರಿಟ್ಟಿದ್ದಾರೆ. ಶ್ರಮಿಕ್ ಸ್ಪೆಷಲ್ ಟ್ರೈನ್ ಅಥವಾ ಕನ್ನಡದಲ್ಲಿ ಶ್ರಮಿಕ ವಿಶೇಷ ರೈಲು ಅಂತ ನಾವು ಕರೀಬಹುದು. ಸೊ ಇದು ಯಾವ ರೀತಿ ಕೆಲಸ ಮಾಡುತ್ತಪ್ಪ ಅಂತ ಹೇಳಿದ್ರೆ, ಒಂದ್ ಬಿಟ್ಕೊಳ್ಳಿ, ಆಲ್ರೆಡಿ ನಮ್ಮ ಭಾರತೀಯ ರೈಲ್ವೇಸ್ ಲಾಸ್ ನಲ್ಲಿದೆ. ಯಾಕಪ್ಪ ಅಂದ್ರೆ ಲಾಕ್ಡೌನ್ ಆದಾಗಿಂದೂ ಕೂಡ ಅಲ್ಲಿರ್ತಕ್ಕಂತಹ ಲಕ್ಷಾಂತರ ಕಾರ್ಮಿಕರಿಗೆ ಸಂಬಳವನ್ನ ಕೊಡ್ತಾ ಇದ್ದಾರೆ, ಬಟ್ ಯಾವುದೇ ಇನ್ಕಮ್ ಬರ್ತಾ ಇಲ್ಲ. ಗೂಡ್ಸ್ ಟ್ರೈನ್ಗಳು ಮತ್ತು ಕೆಲವು ವಿಶೇಷ ರೈಲುಗಳನ್ನ ಹೊರತುಪಡಿಸಿ ಎಲ್ಲಾ ಪ್ಯಾಸೆಂಜರ್ ಟ್ರೈನ್ಗಳನ್ನ ಸ್ಥಗಿತಗೊಳಿಸಲಾಗಿದೆ. ಸೊ ಇಂತಹ ಸಂದರ್ಭದಲ್ಲಿ ಇಂತಹ ಒಂದು ಫೈನಾನ್ಷಿಯಲ್ ಬರ್ಡನ್, ಅಂದ್ರೆ ಆರ್ಥಿಕ ಹೊರೆಯನ್ನ ಹೊತ್ಕೊಳ್ಳೋದಕ್ಕೆ ನಮ್ಮ ಭಾರತೀಯ ರೈಲು ಸಿದ್ಧವಿಲ್ಲ. ಹಾಗಾಗಿ ಇದರ ಸಂಪೂರ್ಣ ಪ್ರಯಾಣ ವೆಚ್ಚವನ್ನ ರಾಜ್ಯಗಳು ಭರಿಸಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಬಿಹಾರದ ಒಬ್ಬ ಕಾರ್ಮಿಕ ನಮ್ಮ ಬೆಂಗಳೂರಿನಲ್ಲಿ ವಾಸವಿದ್ದ, ಅವನು ವಾಪಸ್ ತನ್ನ ಊರಿಗೆ ಹೋಗಿ ಇಚ್ಛಿಸ್ತಾನೆ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಆ ಒಬ್ಬ ಕಾರ್ಮಿಕನ ಒಂದು ಪ್ರಯಾಣ ವೆಚ್ಚವನ್ನ ಭರಿಸಬೇಕಾಗುತ್ತೆ. ಸೊ ಇದು ಇದಕ್ಕೆ ಸಂಬಂಧಪಟ್ಟಂತ ಒಂದು ಮಾತು. ಸೊ ಎಲ್ಲವೂ ಕೂಡ ಸೋರ್ಸ್ ರಾಜ್ಯಗಳಿಂದಾವೆ. ಯಾವ ರಾಜ್ಯಗಳಿಂದ ಕಾರ್ಮಿಕರು ತೆರಳುತ್ತಾರೆ ಆ ರಾಜ್ಯಗಳು ಸಂಪೂರ್ಣ ವೆಚ್ಚವನ್ನ ತಗೊಂತಾರೆ. ಜೊತೆಗೆ ರೈಲು ನಿಲ್ದಾಣಗಳಿಗೆ ಕಾರ್ಮಿಕರನ್ನ ತೆಗೆದುಕೊಂಡು ಬಂದು ಬಿಡುವಂತಹ ಜವಾಬ್ದಾರಿ ಕೂಡ ರಾಜ್ಯಗಳಿಗೆ ವಹಿಸಲಾಗಿದೆ. ಮತ್ತೊಂದು ಗಮನಿಸಬೇಕು, ಯಾವ ಕಾರ್ಮಿಕರಿಗೆ ಈ ಸಿಂಪ್ಟಮ್ಸ್ ಅಥವಾ ಕೊರೋನಾ ವೈರಸ್ ನ ಲಕ್ಷಣಗಳಿಲ್ಲವೋ ಅವರು ಮಾತ್ರ ಆ ಒಂದು ಟ್ರೈನ್ಗಳಲ್ಲಿ ತೆರಳಬಹುದು ಅಂತ ನಮ್ಮ ರೈಲ್ವೇಸ್ ಸ್ಪಷ್ಟಪಡಿಸಿದೆ. ಇದು ಕೂಡ ಬಹಳ ಇಂಪಾರ್ಟೆಂಟ್, ಬಿಕಾಸ್ ಅಲ್ಲಿ ಹೋಗ್ತಿರ್ತಕ್ಕಂತಹ ಸಾವಿರಾರು ಜನರ ಒಂದು ಸುರಕ್ಷತೆ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ನೀವು ನೋಡ್ತಾ ಇದ್ದೀರಾ, ಈ ಸೋಷಿಯಲ್ ಡಿಸ್ಟೆನ್ಸಿಂಗ್ ಕೂಡ ಮೇಂಟೈನ್ ಮಾಡಲಾಗುತ್ತೆ. ಒಂದು ಬೋಗಿಯಲ್ಲಿ ಕೇವಲ 54 ಜನ, ಸೊ 50% ಆಕ್ಯುಪೆನ್ಸಿ ಆ ಒಂದು ರೂಪದಲ್ಲಿ ಕರ್ಕೊಂಡು ಹೋಗ್ಲಾಗುತ್ತೆ. ಜೊತೆಗೆ ಅವರಿಗೆ ಮಾಸ್ಕ್ ಧರಿಸುವುದು ಬಹಳ ಕಡ್ಡಾಯ ಆಗಿರುತ್ತೆ. ಅವರು ಬರ್ಬೇಕಾದ್ರೆ ಅವರ ಬಳಿ ಮಾಸ್ಕ್ ಇರಬೇಕಾಗುತ್ತೆ. ಜೊತೆಗೆ ನೀರು ಮತ್ತು ಆಹಾರ ರೈಲ್ವೆಯಿಂದ ಪ್ರೊವೈಡ್ ಮಾಡಲಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತಹ ಹಣವನ್ನ ರಾಜ್ಯ ಸರ್ಕಾರಗಳು ಭರಿಸ್ತವೆ. ಸೊ ಶ್ರಮಿಕ್ ವಿಶೇಷ ರೈಲು ಅಥವಾ ಶ್ರಮಿಕ್ ಸ್ಪೆಷಲ್ ಟ್ರೈನ್ ಬಗ್ಗೆ ನಮಗೆ ಗೊತ್ತಿರಬೇಕಾಗುತ್ತೆ. ಸೊ ಇದರೊಂದಿಗೆ ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ಎರಡನೇ ಸುದ್ದಿ ಹೇಳುತ್ತೆ, ಎನ್ವಿರಾನ್ಮೆಂಟ್ ಮಿನಿಸ್ಟ್ರಿ ಗಿವ್ಸ್ ನಾಡ್ ಫಾರ್ ನ್ಯೂ ಪಾರ್ಲಿಮೆಂಟ್ ಪ್ರಾಜೆಕ್ಟ್. ಇದ್ರ ಬಗ್ಗೆ ನಿನ್ನೆ ಕೂಡ ಮಾತಾಡ್ತಾ ಇದ್ವಿ. ನಮ್ಮ ಕೇಂದ್ರ ಲೋಕೋಪಯೋಗಿ ಸಚಿವಾಲಯ ಏನಿದೆ, ಸೆಂಟ್ರಲ್ PWD ಡಿಪಾರ್ಟ್ಮೆಂಟ್, ಕೇಂದ್ರ ಲೋಕೋಪಯೋಗಿ ಇಲಾಖೆಯವರು ನಿನ್ನೆ ಒಂದು ಪರ್ಮಿಷನ್ ಅನ್ನ ಕೊಟ್ಟಿದ್ರು. ಈ ಒಂದು ಕನ್ಸ್ಟ್ರಕ್ಷನ್ ಗೆ ಗ್ರೀನ್ ಸಿಗ್ನಲ್ ಅನ್ನ ಕೂಡ ಕೊಟ್ಟಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಪ್ರೋಗ್ರೆಸ್ ನಿನ್ನೆ ಆಗಿದೆ. ಇದು ಆಕ್ಚುಲಿ ಸ್ವಲ್ಪ ದಿನಗಳ ಮುಂಚೆಯೇ ಈ ಒಂದು ಮೀಟಿಂಗ್ ನಡೆದಿತ್ತು, ಬಟ್ ಅದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಸ್ ಗಳು ನಿನ್ನೆ ನಮ್ಮ ಮಾಧ್ಯಮಗಳಿಗೆ ಲಭ್ಯವಾಗಿದ್ದಾವೆ. ಅದೇನಪ್ಪಾ ಅಂತ ನೋಡೋದಾದ್ರೆ, ಎಕ್ಸ್ಪರ್ಟ್ ಅಪ್ರೈಸಲ್ ಕಮಿಟಿ, EAC ಅಂತ ಕರಿತೀವಿ, ದಯವಿಟ್ಟು ನೋಟ್ ಮಾಡ್ಕೋಬೇಕಾಗುತ್ತೆ. ಎಕ್ಸ್ಪರ್ಟ್ ಅಪ್ರೈಸಲ್ ಕಮಿಟಿ. ಸೊ ಈ ಕಮಿಟಿ ನಮ್ಮ ಕೇಂದ್ರದ ಪರಿಸರ ಇಲಾಖೆ ಏನಿದೆ, ಎನ್ವಿರಾನ್ಮೆಂಟ್ ಡಿಪಾರ್ಟ್ಮೆಂಟ್ ಅಥವಾ ಎನ್ವಿರಾನ್ಮೆಂಟ್ ಮಿನಿಸ್ಟ್ರಿ ಏನಿದೆ ಅವರ ಕೆಳಗಡೆ ಬರುತ್ತೆ. ಸೊ ನಮ್ಮ ಪರಿಸರ ಇಲಾಖೆಯ ಅಡಿಯಲ್ಲಿ ಬರ್ತಕ್ಕಂತಹ ಎಕ್ಸ್ಪರ್ಟ್ಸ್ ಅಪ್ರೈಸಲ್ ಕಮಿಟಿ ಅವರು
ನಿನ್ನೆ ಈ ಪಾರ್ಲಿಮೆಂಟ್ ಬಿಲ್ಡಿಂಗ್ ಅನ್ನ ಕನ್ಸ್ಟ್ರಕ್ಟ್ ಮಾಡುವುದಕ್ಕೆ ಪರ್ಮಿಷನ್ ಅನ್ನ ಕೊಟ್ಟಿದ್ದಾರೆ. ಒಂದ್ ಮಾತು ನೆನ್ಪಿಟ್ಕೊಳ್ಳಿ, ಯಾವುದೇ ಬೃಹತ್ ಒಂದು ನಿರ್ಮಾಣ ಕಾಮಗಾರಿ ನಡಿಬೇಕು ಅಂದ್ರೂ ಕೂಡ ಅದಕ್ಕೆ ನಮ್ಮ ಪರಿಸರ ಇಲಾಖೆಯಿಂದ ಒಂದು ಅನುಮತಿ ಕಡ್ಡಾಯವಾಗಿದೆ. ಸೊ ಆ ಒಂದು ನಿಟ್ಟಿನಲ್ಲಿ ಪರಿಸರ ಇಲಾಖೆ ಇದಕ್ಕೆ ಒಂದು ಪರ್ಮಿಷನ್ ಅನ್ನು ಕೊಟ್ಟಿದೆ. ಯಾರಪ್ಪ ಇದಕ್ಕೆ ಅರ್ಜಿ ಸಲ್ಲಿಸಿದವರು, ಯಾರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನೀವು ನೋಡ್ತಾ ಇದ್ದೀರಾ ಕೆಳಗಡೆ, ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್. ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್ ನೋಡಿ, ಇದು ನಾವು ಕನ್ನಡದಲ್ಲಿ ವಸತಿ ಮತ್ತು ನಗರಾಭಿವೃದ್ಧಿ ಸಚಿವಾಲಯ ಅಂತ ಕರಿತೀವಿ. ವಸತಿ ಅಂದ್ರೆ ಹೌಸಿಂಗ್ ಮತ್ತು ನಗರಾಭಿವೃದ್ಧಿ, ಅರ್ಬನ್ ಅಫೇರ್ಸ್ ಮಿನಿಸ್ಟ್ರಿ. ಬಹಳ ಇಂಪಾರ್ಟೆಂಟ್, ನೆನ್ಪಿಟ್ಕೋಬೇಕಾಗುತ್ತೆ. ಪ್ರಸ್ತುತ ಯಾರಪ್ಪ ಈ ಒಂದು ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್, ಅದರ ಮಂತ್ರಿ ಯಾರಪ್ಪ ಅಂತ ಹೇಳಿದ್ರೆ ನಮ್ಮ ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ. ಬಹಳ ಇಂಪಾರ್ಟೆಂಟ್ ಅಂತಹ ಒಂದು ಇನ್ಫಾರ್ಮೇಶನ್, ದಯವಿಟ್ಟು ನೋಟ್ ಡೌನ್ ಮಾಡ್ಕೋಬೇಕು. ಹರ್ದೀಪ್ ಸಿಂಗ್ ಪುರಿ ಅವರು ಪ್ರಸ್ತುತವಾಗಿ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್ ಅಥವಾ ವಸತಿ ಮತ್ತು ನಗರಾಭಿವೃದ್ಧಿ ಇಲಾಖೆಯ ಸಚಿವರಾಗಿದ್ದಾರೆ. ಇವ್ರು ಯಾಕಪ್ಪ ಬಹಳ ಇಂಪಾರ್ಟೆಂಟ್ ವ್ಯಕ್ತಿ ಅಂತ ಹೇಳಿದ್ರೆ, ಇವರು ಪೊಲಿಟಿಷಿಯನ್ ಅಲ್ಲ, ಪ್ರಸ್ತುತ ಇವರು ರಾಜಕಾರಣಿಯಾಗಿರ್ಬೋದು, ಬಟ್ ಇವರು ಮೂಲತಃ ಒಬ್ಬ IFS ಆಫೀಸರ್, ಇಂಡಿಯನ್ ಫಾರಿನ್ ಸರ್ವಿಸ್ ನ ಆಫೀಸರ್ ಆಗಿದ್ರು. ನಾವೇನು ನಿನ್ನೆ ಮಾತಾಡ್ಬೇಕಾದ್ರೆ ವಿಶ್ವಸಂಸ್ಥೆಯಲ್ಲಿ ಭಾರತದ ಕಾಯಂ ಪ್ರತಿನಿಧಿ TS ತಿರುಮೂರ್ತಿ ಅಂತ ಮಾತಾಡ್ತಾ ಇದ್ವಿ. ಅದಕ್ಕೆ ಮುಂಚೆ ನಮ್ಮ ಸೈಯದ್ ಅಕ್ಬರುದ್ದೀನ್ ಅಂತ ಮಾತಾಡ್ತಾ ಇದ್ವಿ. ಅವ್ರಿಗಿಂತನೂ ಮುಂಚೆ 2013ನೇ ಇಸ್ವಿವರೆಗೂ ಕೂಡ ವಿಶ್ವಸಂಸ್ಥೆಯಲ್ಲಿ ಭಾರತೀಯ ಕಾಯಂ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದವರು ಯಾರಪ್ಪ ಅಂತ ಹೇಳಿದ್ರೆ ಪ್ರಸ್ತುತ ಕೇಂದ್ರ ಸಚಿವರಾಗಿರ್ತಕ್ಕಂತಹ ಹರ್ದೀಪ್ ಸಿಂಗ್ ಪುರಿ ಅವರು. ಸೊ ಒಬ್ಬ ಪ್ರತಿಭಾನ್ವಿತ ಅಧಿಕಾರಿ, ಇವರು ಸಾಕಷ್ಟು ಉನ್ನತ ಹುದ್ದೆಯಲ್ಲಿ ಕೂಡ ಕಾರ್ಯನಿರ್ವಹಿಸಿಬಿಟ್ಟು ಪ್ರಸ್ತುತವಾಗಿ ರಾಜ್ಯಸಭೆ ಸದಸ್ಯರಾಗಿದ್ದಾರೆ ಮತ್ತು ನಮ್ಮ ಕೇಂದ್ರ ಸಚಿವರಾಗಿದ್ದಾರೆ. ಸೊ ಮಿನಿಸ್ಟರ್ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್ ಅವರ ಒಂದು ಕೈಕೆಳಗಡೆ ಬರುತ್ತೆ. ಸೊ ಅದು ಕೂಡ ಬಹಳ ಇಂಪಾರ್ಟೆಂಟ್. ಸೊ ನೆನ್ನೆ ಈ ಪರಿಸರ ಇಲಾಖೆ ಕೂಡ ಒಂದು ಪರ್ಮಿಷನ್ ಕೊಟ್ಟಿದೆ. ಬಟ್ ಆದ್ರೂ ಕೂಡ ಪರಿಸರ ಇಲಾಖೆ ಒಂದ್ ಮಾತನ್ನು ಹೇಳಿದೆ, ಇದು ಬೇರೆ ಬೇರೆ ಏನು ಕಾನೂನಾತ್ಮಕ ತೊಡಕುಗಳು ಬರುತ್ತೆ ಅದು ಇದಕ್ಕೆ ಬರಬಹುದು ಅಂತ ಕೂಡ ಅವ್ರು ಹೇಳಿದ್ದಾರೆ. ಯಾಕಪ್ಪ ಅಂದ್ರೆ ದೆಹಲಿಯಲ್ಲಿ ನಿಮಗೆ ಗೊತ್ತಿರೋ ಪ್ರಕಾರ ಯಾವುದೇ ಒಂದು ನಗರಕ್ಕೆ ಒಂದು ಮಾಸ್ಟರ್ ಪ್ಲಾನ್ ಸಿದ್ಧಪಡಿಸಲಾಗಿರುತ್ತೆ. ಮಾಸ್ಟರ್ ಪ್ಲಾನ್ ಅಂತ ಹೇಳಿದ್ರೆ ಆ ನಗರದಲ್ಲಿ ಯಾವ ಯಾವ ಭಾಗಗಳು ಏನಕ್ಕೆ ಮೀಸಲಿಡಬೇಕು ಅಂತಕ್ಕಂತಹ ಒಂದು ಮಾಸ್ಟರ್ ಪ್ಲಾನ್ ಇರುತ್ತೆ, ಒಂದು ನಕ್ಷೆ ಇರುತ್ತೆ. ಸೊ ಆ ನಕ್ಷೆಯ ಪ್ರಕಾರ ಏನು ಈ ಹೊಸ ಪಾರ್ಲಿಮೆಂಟ್ ಬಿಲ್ಡಿಂಗ್ ಸಂಸತ್ ಭವನವನ್ನ ಕಟ್ಟಲಾಗುತ್ತೆ, ಆ ಜಾಗವನ್ನ ರಿಕ್ರಿಯೇಷನಲ್ ಪರ್ಪಸ್ಗೋಸ್ಕರ ಬಳಸಲಾಗ್ತಾ ಇತ್ತು. ಅಂದ್ರೆ ರಿಕ್ರಿಯೇಷನಲ್ ಪರ್ಪಸ್ಗೆ ಮೀಸಲಿಡಲಾಗಿತ್ತು. ಸೊ ರಿಕ್ರಿಯೇಷನ್ ಅಂದ್ರೆ ಬಹಳ ಸಿಂಪಲ್, ಮನೋರಂಜನೆ ಅಥವಾ ನಾವು ಏನು ಪಾರ್ಕ್ ಸ್ವಲ್ಪ ವಾಕ್ ಮಾಡಕ್ಕೆ ಅಥವಾ ಮನಸ್ಸನ್ನ ಉಲ್ಲಸಿತಗೊಳಿಸ್ಕೊಳಕ್ಕೆ ಏನು ಜಾಗವನ್ನ ಮೀಸಲಿಟ್ಟಿರ್ತೀವಿ ಮನೋರಂಜನಾತ್ಮಕ ಕಾರ್ಯಗಳಿಗೆ, ಅದನ್ನ ನಾವು ರಿಕ್ರಿಯೇಷನಲ್ ಪರ್ಪಸಸ್ ಅಂತ ಕರಿತೀವಿ. ಸೊ ಈ ಜಾಗ ಏನಿತ್ತು ಹೊಸ ಪಾರ್ಲಿಮೆಂಟ್ ಕಟ್ಟಡವನ್ನ ಕಟ್ಟುವಂತಹ ಜಾಗ, ಅದನ್ನ ಈ ಮನೋರಂಜನಾತ್ಮಕ ಕಾರ್ಯಗಳಿಗೆ ಅಂತ ಮೀಸಲಿಡಲಾಗಿತ್ತು. ಸೊ ಆ ಜಾಗದಲ್ಲಿ ಪಾರ್ಲಿಮೆಂಟ್ ಕಟ್ಟಡವನ್ನ ಕಟ್ಟುವುದಕ್ಕೆ ಕಾನೂನಾತ್ಮಕ ಅನುಮತಿ ಸಿಗುತ್ತೋ ಇಲ್ವೋ ಅನ್ನೋದು ಇನ್ನೂ ಕೂಡ ಗೊತ್ತಿಲ್ಲ. ಬಟ್ ಎನ್ವಿರಾನ್ಮೆಂಟ್ ಮಿನಿಸ್ಟ್ರಿ, ಈ ಪರಿಸರ ಸಚಿವಾಲಯ ಮಾತ್ರ ತನ್ನ ಕಡೆಯಿಂದ ಒಂದು ಪರ್ಮಿಷನ್ ಕೊಟ್ಟಿದೆ. ಬಿಕಾಸ್ ಇಲ್ಲಿ ಕೆಲವೊಂದಷ್ಟು ಮರಗಳನ್ನ ತೆಗಿಬೇಕಾಗಿತ್ತು, ಹಾಗಾಗಿ ಪರಿಸರ ಇಲಾಖೆಯ ಅನುಮತಿ ಕಡ್ಡಾಯವಾಗಿತ್ತು. ಸೊ ನೀವು ನೋಡ್ತಾ ಇದ್ದೀರಾ ಯಾವ ರೀತಿ ಅದು 922 ಕೋಟಿ ರೂಪಾಯಿಗಳ ಪ್ರಾಜೆಕ್ಟ್ ಆಗಿದೆ, 922 crore rupees. ಸೊ ಒಂದು ಬಹಳ ದೊಡ್ಡವಾದಂತಹ ಪ್ರಾಜೆಕ್ಟ್ ಆಗಿದೆ. ನಮ್ಮ ಏನು ಪ್ರಸ್ತುತವಾಗಿರತಕ್ಕಂತಹ ಸಂಸತ್ ಭವನ ಶಿಥಿಲಾವಸ್ಥೆಯನ್ನ ತಲುಪಿರುವ ಕಾರಣದಿಂದ, ಸುಮಾರು 93 ವರ್ಷಗಳಷ್ಟು ಹಳೆಯದಾಗಿರೋ ಕಾರಣದಿಂದ ಹೊಸ ಕಟ್ಟಡವನ್ನ ಅದೇ ಒಂದು ವಿನ್ಯಾಸದಲ್ಲಿ ಮಾಡಬೇಕು ಅನ್ನೋದು ನಮ್ಮ ಕೇಂದ್ರ ಸರ್ಕಾರದ ಅಪೇಕ್ಷೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕಾರ್ಯಾಚರಣೆ ನಡೀತಾ ಇದೆ. ಸೊ ಇಲ್ಲಿ ನೀವು ಕಂಪ್ಲೀಟ್ ಆಗಿ ನೋಡ್ತಾ ಇರೋದು ಅದರ ಒಂದು ಲೇಔಟ್ ಗ್ರಿಡ್, ಅಂದ್ರೆ ಒಂದು ನಕ್ಷೆಯನ್ನ ನೀವು ನೋಡ್ತಾ ಇದ್ದೀರಾ ಮೇಲ್ಗಡೆಯಿಂದ ಯಾವ ರೀತಿ ಕಾಣಿಸಬಹುದು ಅಂತೇಳಿ. ಸೊ ಇಲ್ಲಿ ಕೂಡ ಕೊಟ್ಟಿದ್ದೀರಾ. ಒಟ್ಟು ಆ ಒಂದು ಪ್ರದೇಶ ಏನಿದೆ ಈ ಸಂಸತ್ ಭವನ ಒಟ್ಟು 10.5 ಎಕರೆ 10.5 acres 10.5 ಎಕರೆ ಪ್ರದೇಶದಲ್ಲಿ ನಡೀತಾ ಇತ್ತು, ಅಂದ್ರೆ ನಡಿಬೇಕಾಗಿದೆ. ಸೊ ಆ ಪ್ರದೇಶವನ್ನ ಮನೋರಂಜನಾತ್ಮಕ ಕಾರ್ಯಗಳಿಗೆ ಅಂತ ಮೀಸಲಿಡಲಾಗಿತ್ತು. ಬಟ್ ಒಂದ್ ಮಾತು ನೆನ್ಪಿಟ್ಕೊಳ್ಳಿ, ಈ 10.5 ಎಕರೆ ಪ್ರದೇಶ ಬರುವುದು ನಮ್ಮ ಪ್ರಸಕ್ತ ಇರತಕ್ಕಂತಹ ಸಂಸತ್ ಭವನದ ಸನಿಹದಲ್ಲೇ ಬರುತ್ತೆ. ಸೊ ಆ ಇಡೀ ಏರಿಯಾ ಸಾಕಷ್ಟು ಭದ್ರತೆಯನ್ನ ಹೊಂದಿರುವ ಕಾರಣದಿಂದ ಈಗಲೂ ಕೂಡ ಸಾರ್ವಜನಿಕರು ಆ ಒಂದು ಜಾಗಗಳಿಗೆ ಹೋಗಕ್ಕಾಗಲ್ಲ. ಹಾಗಾಗಿ ಹೇಗಿದ್ರು ಸಾರ್ವಜನಿಕರಿಗೆ ಅಲ್ಲಿ ಅಲೋ ಇಲ್ಲ. ಸೊ ಹಾಗಿದ್ಮೇಲೆ ಅದು ಬೇರೆ ಪರ್ಪಸ್ಗೆ ಯೂಸ್ ಮಾಡಿದ್ರು ಕೂಡ ತೊಂದರೆ ಇಲ್ಲ ಅಂತಕ್ಕಂತಹದ್ದು ನಮ್ಮ ವಸತಿ ಸಚಿವಾಲಯದ ಒಂದು ವಾದ ಆಗಿದೆ. ಸೊ ಅಲ್ಲಿ ನೀವು ನೋಡ್ತಾ ಇದ್ರೆ ಅಲ್ಲಿ ಒಟ್ಟು 333 ಮರಗಳಿದ್ವು. ಪ್ರಸ್ತುತವಾಗಿ ಮರಗಳನ್ನ ಕಡಿಯುವುದು ಬಹಳ ಚಾನ್ಸೇ ಇಲ್ಲ, ಮರಗಳನ್ನ ಕಡೆಗೆ ಬಿಡುವುದೇ ಇಲ್ಲ. ಸೊ ಹಾಗಾಗಿ ಏನ್ ಮಾಡ್ತಿದಾರಪ್ಪ ಅಂತ ಹೇಳಿದ್ರೆ ನಮ್ಮ ಪರಿಸರ ಸಚಿವಾಲಯದ ಒಂದು ಆದೇಶದ ಮೇರೆಗೆ 223 ಮರಗಳನ್ನ ಸ್ಥಳಾಂತರ ಮಾಡ್ತಾರೆ. ಇದನ್ನ ನಾವು ಇಂಗ್ಲಿಷ್ ಅಲ್ಲಿ ಟ್ರಾನ್ಸ್ಪ್ಲಾಂಟ್ ಅಂತ ಕರಿತೀವಿ. ಸೊ ಟ್ರಾನ್ಸ್ಪ್ಲಾಂಟಿಂಗ್ ಆಫ್ 223 ಟ್ರೀಸ್, ಬೇರೆ ಕಡೆ ಅವನ್ನ ಸ್ಥಳಾಂತರ ಮಾಡ್ತಾರೆ. ಇನ್ನುಳಿದಿರತಕ್ಕಂತಹ 100 ಮರಗಳನ್ನ ಹಾಗೆಯೇ ಉಳಿಸಿಕೊಳ್ಳಲಾಗುತ್ತೆ.
ಅವುಗಳನ್ನ ಕಡಿಯುವುದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಸೊ ಈ ಎಲ್ಲ ಉದ್ದೇಶಗಳನ್ನ ಗಮನಿಸ್ಬಿಟ್ಟು ನಮ್ಮ ಪರಿಸರ ಸಚಿವಾಲಯ ಇದಕ್ಕೆ ಪರ್ಮಿಷನ್ ಅನ್ನು ಕೊಟ್ಟಿದೆ. ಈ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಗೊತ್ತಿರಬೇಕಾಗುತ್ತೆ ನಾಲೆಡ್ಜ್ ಪಾಯಿಂಟ್ ಆಫ್ ವ್ಯೂ ಇಂದ. ಬಿಕಾಸ್ ನಮ್ಮ ಒಂದು ಹೊಸ ಸಂಸತ್ ಭವನ ಆಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಒಂದು ಪ್ರಕ್ರಿಯೆಗಳು ನಮಗೆ ಗೊತ್ತಿರಬೇಕಾಗುತ್ತೆ. ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಡೈರೆಕ್ಟ್ ಟ್ಯಾಕ್ಸಸ್ ರೆವೆನ್ಯೂಸ್ ಡಿಫೈ ಲಾಕ್ಡೌನ್ ಜಂಪ್ 36.6% ಇನ್ ಏಪ್ರಿಲ್. ನೋಡಿ, ಡೈರೆಕ್ಟ್ ಟ್ಯಾಕ್ಸ್ ನೆನ್ನೆ ಒಬ್ರು ಕಮೆಂಟ್ಸ್ ನಲ್ಲಿ ಕೂಡ ಕೇಳ್ತಾ ಇದ್ರು, ಡೈರೆಕ್ಟ್ ಟ್ಯಾಕ್ಸ್ ಮತ್ತು ಇಂಡೈರೆಕ್ಟ್ ಟ್ಯಾಕ್ಸ್ ನಡುವಿನ ಡಿಫರೆನ್ಸ್ ಅನ್ನ ತಿಳಿಸ್ಕೊಡಿ ಅಂತ ಹೇಳಿ. ಸೊ ಖಂಡಿತವಾಗಿ ಅದ್ರ ಬಗ್ಗೆ ಈಗ ಡಿಸ್ಕಸ್ ಮಾಡೋಣ. ಸೊ ನೋಡಿ, ಪ್ರಸ್ತುತವಾಗಿ ಲಾಕ್ಡೌನ್ ಇರೋ ಕಾರಣದಿಂದ ಎಲ್ಲಾ ರೀತಿಯ ತೆರಿಗೆ ಸಂಗ್ರಹದಲ್ಲಿ ಭಾರಿ ವ್ಯತ್ಯಯ ಉಂಟಾಗ್ತಿದೆ ಅಂತ ನಮಗೆಲ್ಲರಿಗೂ ಗೊತ್ತಿತ್ತು. ಹಿಂದೂ ಕೂಡ ನಾವು ಮಾತಾಡ್ತಾ ಇದ್ವಿ ಯಾವ ರೀತಿ ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಖಜಾನೆ ಬರಿದಾಗ್ತಾನೆ ಬರ್ತಾ ಇತ್ತು ಅಂತ. ಬಟ್ ಅದಕ್ಕೆ ತದ್ವಿರುದ್ಧವಾದಂತಹ ಒಂದು ಘಟನೆ ನಿನ್ನೆ ಬೆಳಕಿಗೆ ಬಂದಿದೆ. ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಡೈರೆಕ್ಟ್ ಟ್ಯಾಕ್ಸ್ ಕಲೆಕ್ಷನ್ ಏನಿದೆ ಅಂದ್ರೆ ನೇರ ತೆರಿಗೆ ಸಂಗ್ರಹಣೆ, ನಮ್ಮ ನೇರ ತೆರಿಗೆ ಸಂಗ್ರಹಣೆ ಏನಿದೆ ಅದು ಈ ಬಾರಿ 2020ರ ಏಪ್ರಿಲ್ ತಿಂಗಳಲ್ಲಿ ಕಳೆದ ವರ್ಷಕ್ಕಿಂತ 36.6% ಜಾಸ್ತಿ ಆಗಿದೆ. ಸೊ ಇದು ಬಹಳ ಒಂದು ಅಭಿನಂದನಾರ್ಹ ಸುದ್ದಿ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂದ್ರೆ ಎಲ್ಲಾ ರೀತಿಯಾದಂತಹ ತೆರಿಗೆಗಳು, GST ಇರ್ಬೋದು ಅಥವಾ ಇನ್ನಿತರ ತೆರಿಗೆಗಳಲ್ಲಿ ಕುಸಿತ ಕಂಡು ಬರ್ತಾ ಇದ್ರೆ, ನೇರ ತೆರಿಗೆಗಳಲ್ಲಿ ಅದರ ಒಂದು ಸಂಗ್ರಹಣೆಯಲ್ಲಿ ಭಾರಿ ಏರಿಕೆಯಾಗಿದೆ. ಸೊ ಇದಕ್ಕೆ ನಮ್ಮ ಈ ಟ್ಯಾಕ್ಸ್ ಅಫಿಷಿಯಲ್ಸ್ ಏನಿದ್ದಾರೆ, ಈ ತೆರಿಗೆ ಸಂಗ್ರಹಿಸುವಂತಹ ಅಧಿಕಾರಿಗಳಿಗೆ ನಾವು ಹ್ಯಾಟ್ಸ್ ಆಫ್ ಅನ್ನ ಹೇಳಲೇಬೇಕಾಗುತ್ತೆ. ಸೊ ಕೆಲವರು ಕೇಳ್ತಾ ಇದ್ರು ಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ ಏನು. ನೋಡಿ, ಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ ನಿಮಗೆ ಬರ್ತಕ್ಕಂತಹ ಆದಾಯದ ಮೇಲೆ ನೇರವಾಗಿ ವಿಧಿಸ್ತಕ್ಕಂತಹ ತೆರಿಗೆಯನ್ನ ನಾವು ಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನೀವು ಕೆಲಸ ಮಾಡ್ತಾ ಇದ್ದೀರಾ, ನಿಮಗೆ ಬರ್ತಕ್ಕಂತಹ ಸಂಬಳದ ಮೇಲೆ ವಿಧಿಸುವಂತಹ ತೆರಿಗೆಯನ್ನ ಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೀವಿ. ಇದನ್ನ ನೀವು ನೇರವಾಗಿ ಸರ್ಕಾರಕ್ಕೆ ಪಾವತಿ ಮಾಡ್ತೀರಾ, ನಮ್ಮ ಸೆಂಟ್ರಲ್ ಗೌರ್ಮೆಂಟ್ಗೆ ನೇರವಾಗಿ ಪಾವತಿ ಮಾಡ್ತೀರಾ. ಅದೇ ರೀತಿ ಫಾರ್ ಎಕ್ಸಾಂಪಲ್, ನಿಮ್ಗೆ ಯಾರೋ ಒಬ್ರು ಕಾಸ್ಟ್ಲಿ ಉಡುಗೊರೆ ಕೊಟ್ರಪ್ಪ, ಒಂದು 50 ಲಕ್ಷ ರೂಪಾಯಿ ಹಣವನ್ನು ಅಥವಾ ಒಂದು 25 ಲಕ್ಷ ರೂಪಾಯಿಯ ಒಂದು ಕಾರನ್ನು ಗಿಫ್ಟ್ ಕೊಟ್ರು ಅಂತ ಹೇಳಿದ್ರೆ ಅದರ ಮೇಲೆ ಕೂಡ ಒಂದಷ್ಟು ಶೇಕಡ ತೆರಿಗೆಯನ್ನು ವಿಧಿಸಲಾಗುತ್ತೆ. ಇದನ್ನು ಕೂಡ ನಾವು ಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೀವಿ. ಇದಕ್ಕೆ ನಾವು ಉಡುಗೊರೆ ತೆರಿಗೆ ಅಂತ ಕರಿತೀವಿ. ಉಡುಗೊರೆ ತೆರಿಗೆ ಅಂತ ಹೇಳಿದ್ರೆ ಇಂಗ್ಲಿಷ್ ಅಲ್ಲಿ ಗಿಫ್ಟ್ ಟ್ಯಾಕ್ಸ್ ಅಂತ ಹೇಳಿ. ಸೊ ನೀವು ದೊಡ್ಡ ದೊಡ್ಡ ಎಕ್ಸ್ಪೆನ್ಸಿವ್ ಗಿಫ್ಟ್ ಗಳನ್ನ ಪಡ್ಕೊಂಡ್ರು ಕೂಡ ನೀವು ಟ್ಯಾಕ್ಸ್ ಕಟ್ಟಬೇಕು ಅನ್ನೋದು ನೆನಪಿರ್ಬೇಕು ನಿಮಗೆಲ್ಲರಿಗೂ ಕೂಡ. ಅಂಡ್ ಇದು ಎರಡು ರೀತಿಯ ಟ್ಯಾಕ್ಸ್ ಗಳಾಯ್ತು. ನಿಮ್ಮ ಏನು ಇನ್ಕಮ್ ಟ್ಯಾಕ್ಸ್ IT ಏನಿದೆ, ಆದಾಯ ತೆರಿಗೆ ಅಥವಾ ಇನ್ಕಮ್ ಟ್ಯಾಕ್ಸ್ ಏನಿದೆ, ಅದು ಕೂಡ ಈ ಒಂದು ನೇರ ಡೈರೆಕ್ಟ್ ಟ್ಯಾಕ್ಸ್ ನ ಅಡಿಯಲ್ಲಿ ಬರುತ್ತೆ. ಅದೇ ರೀತಿ ಕಾರ್ಪೊರೇಟ್ ಟ್ಯಾಕ್ಸ್, ಈ ಒಂದು ಕಾರ್ಪೊರೇಟ್ ಸಂಸ್ಥೆಗಳ ಮೇಲೆ ವಿಧಿಸತಕ್ಕಂತಹ ಕಾರ್ಪೊರೇಟ್ ಟ್ಯಾಕ್ಸ್ ಕೂಡ ಈ ಡೈರೆಕ್ಟ್ ಟ್ಯಾಕ್ಸ್ ಗಳ ಅಡಿಯಲ್ಲಿ ಬರುತ್ತೆ. ಅದೇ ರೀತಿ ಗಿಫ್ಟ್ ಟ್ಯಾಕ್ಸ್ ಅಥವಾ ಉಡುಗೊರೆ ತೆರಿಗೆ ಕೂಡ ನೇರವಾದಂತಹ ತೆರಿಗೆ ಅಡಿಯಲ್ಲಿ ಬರುತ್ತೆ. ಇವುಗಳ ಸಂಗ್ರಹಣೆಯಲ್ಲಿ ಭಾರಿ ಏರಿಕೆ ಉಂಟಾಗಿದೆ ಅನ್ನೋದು ಇವತ್ತಿನ ಒಂದು ಸುದ್ದಿ ಆಗಿದೆ. ಸೊ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್, CBDT, ಬಹಳ ಇಂಪಾರ್ಟೆಂಟ್ ಆದಂತಹ ಒಂದು ಸಂಸ್ಥೆ. ದಯವಿಟ್ಟು ನೋಟ್ ಮಾಡ್ಕೊಳ್ಳಿ, ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್. ಸೊ ಇದು ಈ ಒಂದು ನೇರ ತೆರಿಗೆಯ ಸಂಗ್ರಹಣೆ ಕುರಿತಾಗಿ ಒಂದು ಮೇಲುಸ್ತುವಾರಿಯನ್ನು ವಹಿಸಿಕೊಂಡಿರುತ್ತೆ. ಪ್ರಸಕ್ತವಾಗಿ ಇದರ ಮುಖ್ಯಸ್ಥರು ಯಾರಪ್ಪ ಅಂತ ಹೇಳಿದ್ರೆ PC ಮೋದಿ ಅವರು, MODY, PC ಮೋದಿ, P ಚಂದ್ರ ಮೋದಿ ಅವರು ಪ್ರಸಕ್ತವಾಗಿ ಇದರ ಒಂದು ಮುಖ್ಯಸ್ಥರಾಗಿದ್ದಾರೆ. ಅವರ ಹೆಸರು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಯಾವ ರೀತಿ ನೇರ ತೆರಿಗೆಯಲ್ಲಿ ಇದಾಗ್ತಾ ಇದೆ. ಸೊ ನಾನು ಹೇಳಿದಂಗೆ ನೇರ ತೆರಿಗೆಯಲ್ಲಿ ಬರುವುದು ನಮ್ಮ ಆದಾಯ ತೆರಿಗೆ ಅಥವಾ ಇನ್ಕಮ್ ಟ್ಯಾಕ್ಸ್, ಅದೇ ರೀತಿ ಉಡುಗೊರೆ ತೆರಿಗೆ ಅಥವಾ ಗಿಫ್ಟ್ ಟ್ಯಾಕ್ಸ್, ಅದೇ ರೀತಿ ಕಾರ್ಪೊರೇಟ್ ಟ್ಯಾಕ್ಸ್. ಇಂತಹ ನೇರವಾದಂತಹ ತೆರಿಗೆಗಳನ್ನು ನಾವು ಡೈರೆಕ್ಟ್ ಟ್ಯಾಕ್ಸ್ ನ ಅಡಿಯಲ್ಲಿ ಕೌಂಟ್ ಮಾಡ್ತಾ ಹೋಗ್ತೀವಿ. ಅದೇ ರೀತಿ ಇಂಡೈರೆಕ್ಟ್ ಟ್ಯಾಕ್ಸ್ ಯಾವ್ದಪ್ಪ ಅಂತ ಹೇಳಿದ್ರೆ, ನೋಡಿ, ಇಂಡೈರೆಕ್ಟ್ ಟ್ಯಾಕ್ಸ್ ಗಳನ್ನ ನಿಮ್ಮ ಆದಾಯ, ನಿಮ್ಮ ವೈಯಕ್ತಿಕ ಆದಾಯದ ಮೇಲೆ ವಿಧಿಸುವುದಿಲ್ಲ, ಬದಲಾಗಿ ಸೇವೆಗಳು ಮತ್ತು ಈ ಸರಕುಗಳ ಮೇಲೆ ವಿಧಿಸಲಾಗುತ್ತೆ. ಫಾರ್ ಎಕ್ಸಾಂಪಲ್ GST ಕೂಡ ಒಂದು ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ನೀವು ಕರಿಬಹುದು. ಫಾರ್ ಎಕ್ಸಾಂಪಲ್, ನೀವೊಂದು ಬಿಸ್ಕೆಟ್ ಪ್ಯಾಕೆಟ್ ಅನ್ನ ಅಂಗಡಿಯಿಂದ ತಗೊಂಡ್ರಿ ಅಂತ ಹೇಳಿದ್ರೆ ಅದಕ್ಕೆ ಕೂಡ ನಿಮಗೆ ತೆರಿಗೆಯನ್ನು ವಿಧಿಸಿರ್ತಾರೆ ನಮ್ಮ ಸರ್ಕಾರದವರು. ಬೇರೆ ಬೇರೆ ಸ್ಲ್ಯಾಬ್ಗಳಿರುತ್ತೆ, ಅದಕ್ಕೆ ತಕ್ಕಂತೆ ತೆರಿಗೆಯನ್ನು ವಿಧಿಸಿರ್ತಾರೆ. ಅದನ್ನು ನಾವು ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೀವಿ. ಅದನ್ನ ನೀವು ನೇರವಾಗಿ ಸರ್ಕಾರಕ್ಕೆ ಪಾವತಿ ಮಾಡ್ತಾ ಇಲ್ಲ, ಬದಲಾಗಿ ಅಂಗಡಿಯಾದನಿಗೆ ಕೊಡ್ತೀರಾ, ಅಂಗಡಿಯವರು ಅದನ್ನ ಅವರು ಫೈಲ್ ಮಾಡ್ಬೇಕಾದ್ರೆ ಅದನ್ನ ಇಂಡೈರೆಕ್ಟ್ ಆಗಿ ಕೊಡ್ತಾ ಹೋಗ್ತಾರೆ. ಸೊ ಈ ರೀತಿ ಒಂದು ವರ್ಕ್ ಆಗುತ್ತೆ. ಆಮೇಲೆ ಒಂದು ಬಿಸ್ಕೆಟ್ ತಯಾರಿಕಾ ಕಂಪನಿ ಸಮೇತ ಸರ್ಕಾರಕ್ಕೆ ಪಾವತಿ ಮಾಡಬೇಕಾಗುತ್ತೆ. ಇನ್ಕ್ಲೂಸಿವ್ ಆಫ್ ಆಲ್ ಟ್ಯಾಕ್ಸಸ್ ಅಂತ ಕರಿತೀವಿ. ಅಂದ್ರೆ ಅದನ್ನ ಸೇರಿಸ್ಬಿಟ್ಟೆ, ಎಲ್ಲಾ ರೀತಿಯಾದಂತಹ ತೆರಿಗೆಯನ್ನ ಸೇರಿಸ್ಬಿಟ್ಟೆ ನಮಗೆ ಅವರು ಮಾರಾಟ ಮಾಡಿರ್ತಾರೆ. ಇದನ್ನ ನಾವು ಪರೋಕ್ಷ ತೆರಿಗೆ ಅಥವಾ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೀವಿ. ಬಹಳ ಇಂಪಾರ್ಟೆಂಟ್, ನೋಟ್ ಡೌನ್ ಮಾಡ್ಕೊಳ್ಳಿ. ಪರೋಕ್ಷ ತೆರಿಗೆ ಅಂತ ಕರಿತಾ ಹೋಗ್ತೀವಿ. ಎಕ್ಸಾಮ್ ದೃಷ್ಟಿಯಿಂದ ಕೂಡ ಬಹಳ ಇಂಪಾರ್ಟೆಂಟ್, ನಮಗೆ ಗೊತ್ತಿರಬೇಕು ನಮ್ಮ ಈ ಒಂದು ಟ್ಯಾಕ್ಸೇಷನ್ ಸಿಸ್ಟಮ್ ಯಾವ ರೀತಿ ವರ್ಕ್ ಆಗುತ್ತೆ, ನಮ್ಮ ದೇಶದ ಅರ್ಥವ್ಯವಸ್ಥೆ ಯಾವ ರೀತಿ ವರ್ಕ್ ಆಗುತ್ತೆ, ಡೈರೆಕ್ಟ್ ಟ್ಯಾಕ್ಸಸ್ ಅಂದ್ರೇನು, ಇಂಡೈರೆಕ್ಟ್ ಟ್ಯಾಕ್ಸಸ್ ಅಂದ್ರೇನು, ಇದೆಲ್ಲದೂ ಕೂಡ ಗೊತ್ತಿರಬೇಕಾಗುತ್ತೆ. ಸೊ ಇಂಡೈರೆಕ್ಟ್ ಟ್ಯಾಕ್ಸಸ್ ಅನ್ನ ನಾವು ಸರಕುಗಳು ಮತ್ತು ಸೇವೆಗಳ ಮೇಲೆ ವಿಧಿಸ್ತೀವಿ, ಅಂಡ್ ಡೈರೆಕ್ಟ್ ಟ್ಯಾಕ್ಸ್ ಅನ್ನ ಆದಾಯದ ಮೇಲೆ ವಿಧಿಸ್ತಾ ಹೋಗ್ತೀವಿ. ಸೊ ಇದು ಬಹಳ ಇಂಪಾರ್ಟೆಂಟ್. ಮುಂದಿನ ಸುದ್ದಿ ನೋಡೋದಾದ್ರೆ, CM ಪಟ್ಟ ಉಳಿಸಿಕೊಳ್ಳಲು ಉದ್ಧವ್ಗೆ ಅವಕಾಶ.
ನೋಡಿ, ಕಳೆದ ಕೆಲವು ದಿನಗಳ ಹಿಂದೆ ಉದ್ಧವ್ ಠಾಕ್ರೆ ಅವರಿಗೆ ಬಂದಿರತಕ್ಕಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯ ಬಗ್ಗೆ ನಾವು ಮಾತಾಡಿದ್ವಿ. ಉದ್ಧವ್ ಠಾಕ್ರೆ ಅವರು ಶಿವಸೇನಾ ಪಕ್ಷದ ಮುಖಂಡ, ಪ್ರಸಕ್ತವಾಗಿ ಮಹಾರಾಷ್ಟ್ರ ರಾಜ್ಯದ ಮುಖ್ಯಮಂತ್ರಿ ಕೂಡ ಆಗಿದ್ದಾರೆ. ಬಟ್ ಒಂದ್ ಮಾತು ನೆನ್ಪಿಟ್ಕೊಳ್ಳಿ, ಅವರು ಶಾಸಕರಲ್ಲ. ಹಿ ಇಸ್ ನಾಟ್ ಎನ್ MLA. ಅವರು MLAನೂ ಅಲ್ಲ, MLCನೂ ಅಲ್ಲ. ಸೊ ವಿಧಾನ ಪರಿಷತ್ ಸದಸ್ಯರು ಅಲ್ಲ, ವಿಧಾನಸಭಾ ಸದಸ್ಯರು ಅಲ್ಲ. ಸೊ ನಿಮಗೆ ಗೊತ್ತಿದೆ, ನಮ್ಮ ಭಾರತೀಯ ಸಂವಿಧಾನದ ಪ್ರಕಾರ ಯಾವೊಬ್ಬ ವ್ಯಕ್ತಿ ಕೂಡ ಒಂದು ರಾಜ್ಯದ ಮುಖ್ಯಮಂತ್ರಿ ಆಗ್ಬಹುದು. ಅವನಿಗೆ 25 ವರ್ಷಕ್ಕಿಂತ ಜಾಸ್ತಿ ವಯಸ್ಸಾಗಿತ್ತು, ಅವನು ಭಾರತೀಯ ನಾಗರಿಕನಾಗಿದ್ದ ಅಂತ ಹೇಳಿದ್ರೆ ಅವ್ರು ಯಾವುದೇ ರಾಜ್ಯದ ಮುಖ್ಯಮಂತ್ರಿ ಕೂಡ ಆಗಬಹುದು. ಬಟ್ ಪ್ರಾಬ್ಲಮ್ ಏನಪ್ಪಾ ಅಂತ ಹೇಳಿದ್ರೆ, ಅವರು ಮುಂಬರುವಂತಹ 6 ತಿಂಗಳ ಒಳಗಾಗಿ 2 ಸದನಗಳೇನಿರುತ್ತೆ, ಕೆಲವೊಂದು ರಾಜ್ಯಗಳಲ್ಲಿ ಬೈಕ್ಯಾಮರಲಿಸಂ ಅಂತ ಕರಿತೀವಿ, ಅಂದ್ರೆ ದ್ವಿಸದಸ್ಯ ಶಾಸಕಾಂಗ ಇರುತ್ತೆ. ದ್ವಿಶಾಸಕಾಂಗ ಪದ್ಧತಿ ಇರುತ್ತೆ. ಈ ಬೈಕ್ಯಾಮರಲಿಸಂ ಇರತಕ್ಕಂತಹ ರಾಜ್ಯವಾದ್ರೆ ಅವರು ಮೇಲ್ಮನೆಗೂ ಬೇಕಾದ್ರೆ ಸದಸ್ಯರಾಗಬಹುದು, ಕೆಳಮನೆಗೂ ಕೂಡ ಸದಸ್ಯರಾಗಬಹುದು. ವಿಧಾನಸಭೆ ಅಥವಾ ವಿಧಾನ ಪರಿಷತ್ ಎರಡರಲ್ಲಿ ಒಂದು ಕಡೆ ಅಟ್ಲೀಸ್ಟ್ ಅವರು ಸದಸ್ಯರಾಗಿ ಆಯ್ಕೆ ಆಗಬೇಕು. ಇದಕ್ಕೆ ಅವರಿಗಿರ್ತಕ್ಕಂತಹ ಕಾಲಾವಕಾಶ ಕೇವಲ 6 ತಿಂಗಳುಗಳು. ಸೊ ನೀವು ನೋಡ್ತಾ ಇದ್ದೀರಾ, 2019 ನವೆಂಬರ್ 28ನೇ ತಾರೀಕು ಉದ್ಧವ್ ಠಾಕ್ರೆ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿರ್ತಾರೆ. ಸೊ ಈ ತಿಂಗಳು ಅಂದ್ರೆ ಮೇ 27ರ ಒಳಗಾಗಿ ಅವರು ಯಾವುದಾದ್ರೂ ಒಂದು ಸದನದ ಶಾಸಕರಾಗಿ ಆಯ್ಕೆ ಆಗಬೇಕಾಗಿತ್ತು. ಸೊ ಅವ್ರು ಇನ್ನೂ ಕೂಡ ಆಗಿಲ್ಲ. ಸೊ ಅವರ ಒಂದು ಮುಖ್ಯಮಂತ್ರಿ ಪಟ್ಟ ಹೋಗುವಂತಹ ಸಾಧ್ಯತೆ ಕೂಡ ಇತ್ತು. ಬಟ್ ಇವಾಗ ನಮ್ಮ ಕೇಂದ್ರ ಚುನಾವಣಾ ಆಯೋಗ ಏನಿದೆ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ECI ಅಥವಾ ಭಾರತೀಯ ಚುನಾವಣಾ ಆಯೋಗದವರು ಡೇಟ್ ಅನ್ನ ಫಿಕ್ಸ್ ಮಾಡಿದ್ದಾರೆ. ಅದು ಆಕ್ಚುಲಿ ಬಹಳ ಹಿಂದೆನೆ ನಡಿಬೇಕಾಗಿತ್ತು ಎಲೆಕ್ಷನ್, ಬಟ್ ಕೊರೋನಾ ವೈರಸ್ ನ ಕಾರಣದಿಂದ ಮುಂದೂಡಲ್ಪಟ್ಟಿತ್ತು. ಅದನ್ನ ಮೇ 21ರೊಳಗಾಗಿ ನಡೆಸ್ಬಿಟ್ಟು ಮೇ 21ರಂದೇ ಮತ ಎಣಿಕೆ ಎಲ್ಲ ಪೂರ್ಣಗೊಳಿಸ್ತೀವಿ ಅಂತ ನಮ್ಮ ಚುನಾವಣಾ ಆಯೋಗದವರು ತಿಳಿಸಿದ್ದಾರೆ. ಸೊ ಬಹಳ ಈಸಿ ಆಯ್ತು. ಪ್ರಸಕ್ತವಾಗಿ ಸುಮಾರು 9 ವಿಧಾನ ಪರಿಷತ್ ಸ್ಥಾನಗಳು ಮಹಾರಾಷ್ಟ್ರ ರಾಜ್ಯದಲ್ಲಿ ಖಾಲಿ ಇದ್ದಾವೆ. ಆ ಒಂದು ಸ್ಥಾನಗಳನ್ನ ಗೆಲ್ಲುವುದಕ್ಕೆ ಶಿವಸೇನೆ ಮತ್ತು NCP ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ ಮತ್ತು ಕಾಂಗ್ರೆಸ್ ಪಕ್ಷ ಈ 3 ಜನ ಸೇರ್ಬಿಟ್ಟು ಮಾಡಿರ್ತಕ್ಕಂತಹ ಮಹಾ ವಿಕಾಸ್ ಅಗಾದಿ ಅಂದ್ರೆ ಒಂದು ಮೈತ್ರಿ, ಈ ಮೈತ್ರಿಗೆ ಮಹಾ ವಿಕಾಸ್ ಅಗಾದಿ ಅಂತ ಕರೀತಾರೆ. ಸೊ ಅವರ ಬಳಿ ಸಾಕಷ್ಟು ಸಂಖ್ಯಾಬಲ ಇದೆ. ಸೊ ಬಹಳ ಸುಲಭವಾಗಿ ಉದ್ಧವ್ ಠಾಕ್ರೆ ಅವರು ಮಹಾರಾಷ್ಟ್ರದ ವಿಧಾನ ಪರಿಷತ್ತಿಗೆ ಆಯ್ಕೆ ಆಗ್ತಾರೆ. ಆ ಮೂಲಕ ಅವರು ತಮ್ಮ ಮುಖ್ಯಮಂತ್ರಿ ಪಟ್ಟವನ್ನ ಉಳಿಸಿಕೊಳ್ಳಲಿದ್ದಾರೆ. ಸೊ ನಾವು ಯಾಕೆ ಈ ಒಂದು ನ್ಯೂಸ್ ಅನ್ನ ಡಿಸ್ಕಸ್ ಮಾಡ್ತಿದೀವಿ ಅಂತ ಹೇಳಿದ್ರೆ, ನಮಗೆ ಗೊತ್ತಿರಬೇಕು, ನಮ್ಮ ಭಾರತೀಯ ಸಂವಿಧಾನಕ್ಕೂ ಈ ಒಂದು ಕರೆಂಟ್ ಅಫೇರ್ಸ್ ನ್ಯೂಸ್ಗೂ ಕೂಡ ಸಾಕಷ್ಟು ಲಿಂಕ್ ಇದೆ. ಅದನ್ನು ತಿಳ್ಕೊಳ್ಳುವಂತಹ ಉದ್ದೇಶದಿಂದ ನಾವು ಇದು ಮಾಡ್ತಾ ಇದೀವಿ. ಬಿಕಾಸ್ ನಾವು ಕೇವಲ ಪುಸ್ತಕದ ಹುಳು ಆಗಿರಬಾರ್ದು. ಪುಸ್ತಕದಲ್ಲಿ ಓದಿರ್ತಕ್ಕಂತಹ ನಾಲೆಡ್ಜ್ ಅನ್ನ ನಾವು ನಮ್ಮ ದಿನನಿತ್ಯದ ಏನು ನ್ಯೂಸ್ ಬರುತ್ತೆ ಅದ್ರಲ್ಲಿ ನಾವು ಅಪ್ಲೈ ಮಾಡ್ಬಿಟ್ಟು ನೋಡ್ಬೇಕಾಗುತ್ತೆ. ಸೊ ಯಾವ ರೀತಿ ವಿಧಾನ ಪರಿಷತ್ಗೆ ಉದ್ಧವ್ ಠಾಕ್ರೆ ಅವರು ಎಲೆಕ್ಟ್ ಆಗ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ. ಅಂಡ್ ನಿಮಗೆ ಕಾಣಿಸ್ತಾ ಇದೆ ಮಹಾ ವಿಕಾಸ್ ಅಗಾದಿ ಅಂದ್ರೆ ನಾನು ಹೇಳಿದಂತಹ 3 ಪಕ್ಷಗಳು, ಶಿವಸೇನೆ, ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ ಜೊತೆಗೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ನಮ್ಮ INC ಕಾಂಗ್ರೆಸ್ ಪಕ್ಷ ಏನಿದೆ, ಈ 3 ಪಕ್ಷಗಳು ಸೇರಿ ಮಾಡ್ಕೊಂಡಿರ್ತಕ್ಕಂತಹ ಒಂದು ವೇದಿಕೆಗೆ ಮಹಾ ವಿಕಾಸ ಅಗಾದಿ ಅಂತ ಕರೀತಾರೆ. ಮಹಾ ವಿಕಾಸ್ ಅಗಾಡಿ ಅಂತ ಕರೀತಾರೆ. ಯಾವ ರೀತಿ ಬಿಹಾರದಲ್ಲಿ ಅವಾಗ ಕೆಲವೊಂದು ಪಕ್ಷಗಳು ಸೇರ್ಬಿಟ್ಟು ಮಹಾಗಠಬಂಧನ್ ಅಂತ ಒಂದು ಸಂಘವನ್ನ ರಚನೆ ಮಾಡ್ಕೊಂಡಿದ್ವು, ಅದೇ ರೀತಿ ಮಹಾ ವಿಕಾಸ್ ಅಗಾಡಿ ಅನ್ನೋದು ಅವ್ರು ಮಾಡ್ಕೊಂಡಿರ್ತಕ್ಕಂತಹ ಒಂದು ರಚನೆ. ಅದೇ ರೀತಿ ನಮಗೆ ಕೇಂದ್ರ ಸರ್ಕಾರದಲ್ಲಿ NDA ಮತ್ತು UPA ಅಂತ 2 ಮೈತ್ರಿಕೂಟಗಳು ಸಿಗ್ತಾ ಹೋಗ್ತವೆ. ಸೊ NDA ಮೈತ್ರಿಕೂಟ ಬಿಜೆಪಿ ನೇತೃತ್ವದ್ದು, UPA ಮೈತ್ರಿಕೂಟ ಕಾಂಗ್ರೆಸ್ ಪಕ್ಷದ ನೇತೃತ್ವದ್ದು. ನ್ಯಾಷನಲ್ ಡೆಮಾಕ್ರೆಟಿಕ್ ಅಲಯನ್ಸ್ ಅನ್ನೋದು NDA ಆದ್ರೆ, ಯುನೈಟೆಡ್ ಪ್ರೋಗ್ರೆಸಿವ್ ಅಲಯನ್ಸ್ ಅಂತಕ್ಕಂತಹದ್ದು UPA ಒಂದು ಫುಲ್ ಫಾರ್ಮ್. ಸೊ ಬಿಜೆಪಿದು NDA ಆದ್ರೆ, ಕಾಂಗ್ರೆಸ್ದು UPA, ಇವೆರಡು ಕೂಡ ಒಂದು ದೊಡ್ಡ ಮೈತ್ರಿಕೂಟಗಳಾಗಿದ್ದಾವೆ ನಮ್ಮ ದೇಶದಲ್ಲಿ. ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಸುದ್ದಿ ಹೇಳುತ್ತೆ, ಆಡ್ ಚಕ್ಮಾಸ್ ಅಂಡ್ ಹಜಾಂಗ್ಸ್ ಟು ರಿಲೀಫ್ ಪ್ಲಾನ್. ನೋಡಿ, ಈ ನ್ಯೂಸ್ ಏನಕ್ಕೆ ತಗೊಂಡಿದೀವಿ ಅಂತ ಹೇಳಿದ್ರೆ, ನಿಮಗೆ 2 ಜನಾಂಗದ ಹೆಸರುಗಳು ಕಾಣಿಸ್ತಾ ಇದಾವೆ. ಯಾವ ರೀತಿ ನಾವು ಮಯನ್ಮಾರ್ನಲ್ಲಿ ರೋಹಿಂಗ್ಯಾ ಮುಸ್ಲಿಮರನ್ನ ನೋಡ್ತೀವೋ, ಅದೇ ರೀತಿ ಭಾರತದಲ್ಲೂ ಕೂಡ ಚಕ್ಮಾಗಳು ಮತ್ತು ಹಜಾಂಗ್ಸ್ ಅಂತಕ್ಕಂತಹ ಒಂದು ಜನಾಂಗ ನಮ್ಮ ದೇಶದಲ್ಲೂ ಕೂಡ ಕಂಡು ಬರುತ್ತೆ. ಬೇಸಿಕಲಿ ಇವರಿಬ್ರು ಕೂಡ ಬಾಂಗ್ಲಾದೇಶದಿಂದ ವಲಸೆ ಬಂದ್ರು ಅಂತ ಹೇಳ್ತಾರೆ. ಇವ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ, ಬಿಕಾಸ್ ಪರೀಕ್ಷೆಯಲ್ಲಿ ಕೇಳಬಹುದು ಚಕ್ಮಾಸ್ ಅನ್ನುವಂತಹ ಒಂದು ಜನಾಂಗ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತೇಳಿ. ಸೊ ಒಂದ್ ಮತ್ತೆ ನೆನ್ಪಿಟ್ಕೊಳ್ಳಿ, ಈ ಚಕ್ಮಾಸ್ ಏನಿದ್ದಾರೆ ಇವರು ಮೂಲತಃ ಬಾಂಗ್ಲಾದೇಶಿಯರು, ಬಾಂಗ್ಲಾದೇಶದ ನಿವಾಸಿಗಳು. ಇವರು ಬೌದ್ಧ ಧರ್ಮದ ಅನುಯಾಯಿಗಳಾಗಿದ್ದಾರೆ. ಇವರು ಬಾಂಗ್ಲಾದೇಶದಲ್ಲಿ ಯಾವುದೋ ಒಂದು ದುರ್ಘಟನೆ ನಡೆಯುತ್ತೆ, ಕಪ್ತಾಯ್ ಡ್ಯಾಮ್ ದುರಂತ ನಡೆಯುತ್ತೆ ಬಹಳ ವರ್ಷಗಳ ಹಿಂದೆ. ಅದಾದ ಬಳಿಕ ಅವರು ಅಲ್ಲಿಂದ ಒಕ್ಕಲೆದ್ಬಿಟ್ಟು ಭಾರತದ ಗಡಿ ಮೂಲಕ ಭಾರತಕ್ಕೆ ಆಗಮಿಸ್ತಾರೆ. ಭಾರತದ ಹಲವಾರು ನಮ್ಮ ಈಶಾನ್ಯ ಭಾರತದ ಹಲವಾರು ರಾಜ್ಯಗಳಲ್ಲಿ ಇವರು ಇದ್ದಾರೆ, ಸ್ಪೆಷಲಿ ಅರುಣಾಚಲ ಪ್ರದೇಶದಲ್ಲಿ ಇದ್ದಾರೆ. ಅಂದ್ರೆ ಈ ನ್ಯೂಸ್ ಏನ್ ಹೇಳ್ತಪ್ಪ ಅಂತ ಹೇಳಿದ್ರೆ, ಈ ಚಕ್ಮಾಗಳು ಮತ್ತು ಹಜಾಂಗಳಿಗೆ ಈ ಒಂದು ಏನು ಪಡಿತರವನ್ನ ನೀಡ್ತಾ ಇದ್ದಾರೆ, ಉಚಿತವಾದಂತಹ ಅಕ್ಕಿಯನ್ನು ನೀಡ್ತಾ ಇದ್ದಾರೆ.
ಇಂತಹ ಕೆಲವೊಂದು ಸ್ಕೀಮ್ಗಳಲ್ಲಿ ಅವರಿಗೂ ಕೂಡ ಅವಕಾಶವನ್ನ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಬಿಕಾಸ್ ಪ್ರಸಕ್ತವಾಗಿ ಇವರು ಬಹಳ ಒಂದು ದೊಡ್ಡ ಮಟ್ಟದ ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಅವರಿಗೆ ಸರ್ಕಾರಗಳು ಕೂಡ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ. ಬಿಕಾಸ್ ಇವರು ಬೇರೆ ದೇಶದಿಂದ ವಲಸೆ ಬಂದಿರೋ ಕಾರಣದಿಂದ ಅವರ ಮೇಲೆ ಸ್ವಲ್ಪ ತಾರತಮ್ಯವನ್ನು ಮಾಡ್ತಾ ಇದ್ದಾರೆ. ಅದನ್ನ ಮಾಡಬಾರ್ದು, ಅವ್ರನ್ನ ಮಾನವೀಯ ದೃಷ್ಟಿಯಿಂದ ನೋಡ್ಬೇಕು ಅಂತ ನೆನ್ನೆ ಒಂದು ಕೂಗು ಕೇಳಿ ಬರ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಸುದ್ದಿ ಹೇಳುತ್ತೆ. ಸೊ ನಮಗೆ ತಿಳ್ಕೊಬೇಕಾಗಿರೋದು ಚಕ್ಮಾಸ್ ಅಂದ್ರೆ ಯಾರು? ಇವರು ಬಾಂಗ್ಲಾದೇಶದವರು, ಬೌದ್ಧ ಧರ್ಮದ ಅನುಯಾಯಿಗಳು. ಇವರು ನಮ್ಮ ಈಶಾನ್ಯ ಭಾರತದ ಕೆಲವು ರಾಜ್ಯಗಳು, ತ್ರಿಪುರಾ ಇರ್ಬೋದು, ಅಸ್ಸಾಂ ಇರ್ಬೋದು, ಅದೇ ರೀತಿ ನಾವು ಈಗ ನೋಡಿದಂತಹ ಅರುಣಾಚಲ್ ಪ್ರದೇಶ ಇರ್ಬೋದು, ಇಂತಹ ರಾಜ್ಯಗಳಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಇವರು ವಾಸವಿದ್ದಾರೆ. ಸೊ ಚಕ್ಮಗಳಂದ್ರೆ ಅವರು. ಅದೇ ರೀತಿ ನೀವು ಹೆಜಾಂಗ್ಸ್ ಅಂತ ಏನ್ ನೋಡ್ತಿದ್ರ, ಹೆಜಾಂಗ್ಸ್ ಅವರು ಇವರು ಕೂಡ ಬಹಳ ಸಂಖ್ಯೆಯಲ್ಲಿ ಬಾಂಗ್ಲಾದೇಶದಲ್ಲೂ ಕೂಡ ಇದ್ದಾರೆ, ಜೊತೆಗೆ ನಮ್ಮ ಭಾರತದಲ್ಲೂ ಕೂಡ ಬಹಳ ಸಂಖ್ಯೆಯಲ್ಲಿ ಇದ್ದಾರೆ, ಅರುಣಾಚಲ್ ಪ್ರದೇಶದಲ್ಲಿ ಬಹಳ ಸಂಖ್ಯೆಯಲ್ಲಿ ಇದ್ದಾರೆ. ಇವರು ಮೂಲಭೂತವಾಗಿ ಒಂದು ಶೆಡ್ಯೂಲ್ಡ್ ಟ್ರೈಬ್ಸ್, ಒಂದು ಬುಡಕಟ್ಟು ಜನಾಂಗದವರು, ಒಂದು ಟ್ರೈಬಲ್ ಪೀಪಲ್. ಇವರು ಅತಿ ಹೆಚ್ಚಾಗಿ ಇವರು ಅಕ್ಕಿಯನ್ನ ಬೆಳೀತಾರೆ, ರೈಸ್ ಫಾರ್ಮಿಂಗ್. ಇವರ ಮೂಲಭೂತ ಕಸುಬೇನಪ್ಪ ಅಂತ ಹೇಳಿದ್ರೆ ಅಕ್ಕಿಯನ್ನ ಬೆಳೆಯುವುದು. ಸೊ ಇವರು ಬುಡಕಟ್ಟು ಜನಾಂಗದಲ್ಲಿ ಶೆಡ್ಯೂಲ್ಡ್ ಟ್ರೈಬ್ಸ್ ನ ಕೆಳಗಡೆ ಬರ್ತಾರೆ. ಸೊ ಈ ಡೀಟೇಲ್ಸ್ ಕೂಡ ನಮಗೆ ಗೊತ್ತಿರಬೇಕಾಗುತ್ತೆ. ಇದು ಹಜಾಂಗ್ಸ್ ಮತ್ತೆ ಚಕ್ಮಾ ಅವರ ಒಂದು ಹೆಸರನ್ನ ನೋಟ್ ಮಾಡ್ಕೊಳ್ತಾ ಮುಂದೆ ಹೋಗ್ತಾ ಹೋಗೋಣ. ಬಿಕಾಸ್ ಎಲ್ಲಾ ಒಂದು ಪರೀಕ್ಷೆಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಕಂಡು ಬರ್ತಕ್ಕಂತಹ ಬುಡಕಟ್ಟು ಜನಾಂಗದ ಬಗ್ಗೆ ಈ ಒಂದು ಪ್ರಶ್ನೆಗಳು ಯಾವಾಗಲೂ ಕೂಡ ಕೇಳ್ತಾನೆ ಇರ್ತಾರೆ. ಹಾಗಾಗಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮುಂದಿನ ಸುದ್ದಿ ನೋಡೋದಾದ್ರೆ, UP ಬಿಹಾರ್ ಮೈಗ್ರೆಂಟ್ಸ್ ಕ್ಯಾನ್ ಗೆಟ್ ರೇಷನ್ ಇನ್ ಅದರ್ ಸ್ಟೇಟ್ಸ್ ಟು. ನೋಡಿ, ಇದು ಕೂಡ ಒಂದು ಉತ್ತಮವಾದಂತಹ ನ್ಯೂಸ್. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಬಹಳ ಹಿಂದೆನೆ ಒಂದು ಬಾರಿ ಡಿಸ್ಕಸ್ ಮಾಡಿದ್ವಿ. ಯಾವ ರೀತಿ ನಮ್ಮ ಕರ್ನಾಟಕದ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾಗಿರ್ತಕ್ಕಂತಹ ಗೋಪಾಲಯ್ಯ ಅವರು, ಸೊ ಇವರು ಗೋಪಾಲಯ್ಯ ಅವರು ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ನ ಶಾಸಕರಾಗಿದ್ದಾರೆ. ಸೊ ಇವರು ಒಂದು ಘೋಷಣೆಯನ್ನ ಮಾಡಿದ್ರು. ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಕರ್ನಾಟಕದಲ್ಲಿ ನೆಲೆಸಿರ್ತಕ್ಕಂತಹ ಯಾವುದೇ ಒಬ್ಬ ವ್ಯಕ್ತಿ ರೇಷನ್ ಕಾರ್ಡ್ ಅವನ ಬಳಿ ಇದ್ರೂ ಇಲ್ದಿದ್ರು ಕೂಡ ಈ ಪಡಿತರ ಅಂಗಡಿಗಳಿಗೆ ಹೋಗ್ಬಿಟ್ಟು ಪಡಿತರವನ್ನ ಉಚಿತವಾಗಿ ಪಡಿಬಹುದು ಅಂತ ಕೂಡ ಹೇಳಿದ್ರು. ಕೇವಲ ಆಧಾರ್ ಕಾರ್ಡ್ ಅನ್ನು ಹೇಳಿದ್ರೆ ಸಾಕು, ಅವರಿಗೆ ಉಚಿತ ಪಡಿತರ ಕೊಡ್ತೀವಿ ಅಂತ ಹೇಳಿ. ಸೊ ಇವತ್ತು ಬಂದಿರೋ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಸ್ವಲ್ಪ ಕಾಲದ ಹಿಂದೆನೆ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಅಂತಕ್ಕಂತಹ ಒಂದು ಸ್ಕೀಮ್ ಅನ್ನ ಲಾಂಚ್ ಮಾಡಲಾಯಿತು. ಇದರ ಅರ್ಥ ಏನು? ಫಾರ್ ಎಕ್ಸಾಂಪಲ್, ನೀವು ಹಿಮಾಚಲ ಪ್ರದೇಶ ರಾಜ್ಯದಲ್ಲಿ ನಿಮ್ಮ ಪಡಿತರ ಕಾರ್ಡ್ ಅಂದ್ರೆ ರೇಷನ್ ಕಾರ್ಡ್ ಅನ್ನ ಹೊಂದಿದ್ದು ನೀವು ಕರ್ನಾಟಕದಲ್ಲಿ ನೆಲೆಸಿದ್ದೀರಾ ಅಂದ್ರೂ ಕೂಡ ನೀವು ಕರ್ನಾಟಕದ ಯಾವುದೋ ಒಂದು ಪಡಿತರ ಅಂಗಡಿಗೆ ಹೋಗ್ಬಿಟ್ಟು ಉಚಿತವಾದಂತಹ ನಿಮಗೇನು ಪಡಿತರವನ್ನ ಕೊಡ್ತಾರೆ, ರೇಷನ್ ಅನ್ನ ಕೊಡ್ತಾರೆ, ಅದನ್ನು ಪಡೆದುಕೊಳ್ಬಹುದು ಅನ್ನೋದು ಈ ಒಂದು ಸ್ಕೀಮ್ ನ ಮುಖ್ಯ ಉದ್ದೇಶ ಆಗಿತ್ತು. ಇದೊಂದು ಮಹತ್ವಾಕಾಂಕ್ಷಿಯ ಒಂದು ಸ್ಕೀಮ್. ಯಾರಿಗೋಸ್ಕರ ತಂದಿದ್ರಪ್ಪ ಅಂತ ಹೇಳಿದ್ರೆ, ಏನು ಸಹಸ್ರಾರು ಸಂಖ್ಯೆಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ದುಡಿತಿರ್ತಕ್ಕಂತಹ ವಲಸಿಗ ಕಾರ್ಮಿಕರು, ಮೈಗ್ರೆಂಟ್ ಲೇಬರರ್ಸ್, ಅವರಿಗೋಸ್ಕರ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಅಂತಕ್ಕಂತಹ ಸ್ಕೀಮ್ ಅನ್ನ ನಮ್ಮ ಕೇಂದ್ರ ಸರ್ಕಾರ ಜಾರಿಗೆ ತಂದಿತ್ತು. ಸೊ ಪ್ರಸಕ್ತವಾಗಿ ಇದರಲ್ಲಿ ಸುಮಾರು 17 ರಾಜ್ಯಗಳು ನಿಮಗೆ ಕಾಣಿಸ್ತಾ ಇದೆ. ಸುಮಾರು 17 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಈ ಒಂದು ಸ್ಕೀಮ್ಗೆ ಅವರು ಕೂಡ ಭಾಗಿಯಾಗಿದ್ದಾರೆ. ನಿನ್ನೆ ಅಷ್ಟೇ ಉತ್ತರ ಪ್ರದೇಶ ಮತ್ತು ಬಿಹಾರ್ ಕೂಡ ಇದಕ್ಕೆ ಸೇರ್ಕೊಂಡ್ವು. ಇನ್ನು ನಿಮಗೆ ಕಾಣಿಸ್ತಾ ಇದೆ ಹಲವಾರು ರಾಜ್ಯಗಳು ಕೂಡ ಇದಕ್ಕೆ ಒಂದು ಸ್ಕೀಮ್ಗೆ ಜಾರಿಯಾಗಿದ್ದಾರೆ, ಒಂದು ಜಾಯಿನ್ ಆಗಿದ್ದಾರೆ. ಒಟ್ಟು 17 ರಾಜ್ಯಗಳು ಈ ಒಂದು ಸ್ಕೀಮ್ ಅನ್ನ ತಾವು ಕೂಡ ಇಂಪ್ಲಿಮೆಂಟ್ ಮಾಡುವುದಾಗಿ ಘೋಷಣೆ ಮಾಡಿದ್ದಾರೆ. ಇದು ಬಹಳ ಒಂದು ಉತ್ತಮವಾದಂತಹ ಒಂದು ಪದ್ಧತಿ. ಯಾಕಪ್ಪ ಅಂದ್ರೆ ಇಲ್ಲಿ ಆಧಾರ್ ಕಾರ್ಡ್ ಇಂದ ಸೀಡಿಂಗ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ನಾನಾಗ ಹೇಳಿದಾಗ ಹಿಮಾಚಲ ಪ್ರದೇಶದಲ್ಲಿರುವಂತಹ ವ್ಯಕ್ತಿ ನಮ್ಮ ಕರ್ನಾಟಕದಲ್ಲಿ ಕೂಡ ಪಡಿತರವನ್ನ ಪಡಿಬಹುದು. ಹಾಗಂತ ಅವನು ಮತ್ತೆ ಹಿಮಾಚಲಲ್ಲೂ ಕೂಡ ಪಡೆಯಕ್ಕಾಗಲ್ಲ. ಸೊ ಆಧಾರ್ ಕಾರ್ಡ್ ನೊಂದಿಗೆ ಇದು ಲಿಂಕ್ ಆಗಿರೋ ಕಾರಣದಿಂದ ಆತ ಎಲ್ಲಿ ಇದನ್ನ ಪಡೆದಿದ್ದಾನೆ ಅಂತ ಸರ್ಕಾರಕ್ಕೆ ಸಂಪೂರ್ಣ ಮಾಹಿತಿ ಹೋಗುತ್ತೆ. ಸೊ ಅದು ಕೂಡ ಬಹಳ ಇಂಪಾರ್ಟೆಂಟ್. ಇನ್ ಕೆಲವೊಂದು ಪ್ರಶ್ನೆಗಳು ಕೂಡ ಬರುತ್ತೆ. ಏನಪ್ಪಾ ಅಂತ ಹೇಳಿದ್ರೆ, ಒಂದು ಕುಟುಂಬಕ್ಕೆ ಒಂದೇ ರೇಷನ್ ಕಾರ್ಡ್ ಕೊಟ್ಟಿರ್ತಾರೆ. ಕುಟುಂಬದ ಇಬ್ರು ಹಿಮಾಚಲ ಪ್ರದೇಶದಲ್ಲಿ ಇದ್ದಾರೆ, ಇನ್ನಿಬ್ರು ನಮ್ಮ ಕರ್ನಾಟಕದಲ್ಲಿ ದುಡಿಮೆ ಮಾಡ್ತಾ ಇದ್ದಾರೆ. ಸೊ ಅಂತಹ ಸಂದರ್ಭದಲ್ಲಿ ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಹಿಮಾಚಲ ಪ್ರದೇಶದಲ್ಲಿರೋರು 50% ಪಡಿತರವನ್ನ ತೆಗೆದುಕೊಳ್ಬಹುದು. ಇನ್ನುಳಿದಂತಹ 50% ಅಕ್ಕಿಯನ್ನ ಅಥವಾ ಒಂದು ಪಡಿತರವನ್ನ ಕರ್ನಾಟಕದಲ್ಲಿ ದುಡಿಮೆ ಮಾಡ್ತಿರ್ತಕ್ಕಂತಹ ಕಾರ್ಮಿಕರು ಪಡೆದುಕೊಳ್ಬಹುದು. ಈ ಒಂದು ಸೌಲಭ್ಯವನ್ನು ಕೂಡ ನಮ್ಮ ಸರ್ಕಾರ ನೀಡಿದೆ. ಸೊ ಸ್ಪ್ಲಿಟ್ ಮಾಡ್ಕೋಬಹುದು. ಸೊ ಇದು ಬಹಳ ಉತ್ತಮವಾದಂತಹ ಒಂದು ಸೌಲಭ್ಯ. ಯಾವ ರೀತಿ ನಮ್ಮ ದೇಶದಲ್ಲಿ ಯಾರೂ ಕೂಡ ಹಸಿವಿನಿಂದ ನರಳಬಾರದು ಅನ್ನುವಂತಹ ಒಂದು ಧ್ಯೇಯ ಇದೆಯೋ, ನಮ್ಮ ಸಂವಿಧಾನದಲ್ಲೇ ಒಂದು ಧ್ಯೇಯವನ್ನು ಕೊಟ್ಟಿದ್ದಾರೋ ಅದರ ಒಂದು ಸಾಕಾರಗೊಳಿಸುವ ಉದ್ದೇಶದಿಂದ ಇಂತಹ ಸ್ಕೀಮ್ಗಳನ್ನ ಜಾರಿಗೆ ತರ್ತಾ ಇದ್ದಾರೆ. ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್, ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಅಡಿಯಲ್ಲಿ ಬರ್ತಕ್ಕಂತಹ ಸುಮಾರು 60 ಕೋಟಿ ಫಲಾನುಭವಿಗಳಿಗೆ ಇದರಿಂದ ಸಾಕಷ್ಟು ಸಹಾಯ ಆಗುತ್ತೆ. ಸೊ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಸ್ಕೀಮ್ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ನಮಗಿರ್ಬೇಕಾಗುತ್ತೆ. ಇದು ಯಾವ ರೀತಿ ನಮ್ಮ ದೇಶದ ಮೇಲೆ ಪರಿಣಾಮ ಬೀರುತ್ತೆ, ಯಾವ ರೀತಿ ವಲಸಿಗರಿಗೆ ಸಹಾಯ ಮಾಡುತ್ತೆ ಅನ್ನೋದು ಕೂಡ ನಾವು ತಿಳ್ಕೊಂಡಿರಲೇಬೇಕಾಗುತ್ತೆ. ಬಿಕಾಸ್ ಇದನ್ನ ಬೇರೆ ಬೇರೆ ಎಕ್ಸಾಮ್ಗಳಲ್ಲಿ ಖಂಡಿತವಾಗಿ ಪ್ರಶ್ನೆ ಕೇಳ್ತಾರೆ. ಮುಂದಿನ ಸುದ್ದಿ ನೋಡೋದಾದ್ರೆ, 3ನೇ ಸ್ಥಾನಕ್ಕೆ ಕುಸಿದ ಭಾರತ. ನಿನ್ನೆ ಅಷ್ಟೇ ನಮ್ಮ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಅಥವಾ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಏನಿದೆ ICC, ಅವರು ನಮ್ಮ 3 ಫಾರ್ಮ್ಯಾಟ್ ಏನಿದ್ದಾವೆ, ಟೆಸ್ಟ್ ಕ್ರಿಕೆಟ್,
ಒನ್ ಡೇ ಇಂಟರ್ನ್ಯಾಷನಲ್ ಕ್ರಿಕೆಟ್ ಮತ್ತು T20 ಈ ಮೂರು ವಿಭಾಗಗಳ ರ್ಯಾಂಕಿಂಗ್ ಅನ್ನ ಪ್ರಕಟಿಸಿದ್ರು. ಬಟ್ ಅಲ್ಲಿ ಭಾರತ ಇದುವರೆಗೂ ಕೂಡ ಟೆಸ್ಟ್ ಕ್ರಿಕೆಟ್ ನಲ್ಲಿ ಪ್ರಥಮ ರ್ಯಾಂಕಿಂಗ್ ನಲ್ಲಿ ಇತ್ತು. ಬಟ್ ಅವರು ಪ್ರಥಮ ಸ್ಥಾನದಿಂದ 3ನೇ ಸ್ಥಾನಕ್ಕೆ ಕುಸಿದಿದ್ದಾರೆ. ಇಂತಹ ಒಂದು ಸುದ್ದಿ ಬರ್ತಾ ಇದೆ ನೆನ್ನೆ. ಜೊತೆಗೆ ಒನ್ ಡೇ ಇಂಟರ್ನ್ಯಾಷನಲ್ ಅಲ್ಲಿ ಭಾರತದ ರ್ಯಾಂಕಿಂಗ್ ಎಷ್ಟಿದೆ, T20 ಅಲ್ಲಿ ರ್ಯಾಂಕಿಂಗ್ ಎಷ್ಟಿದೆ ಅಂತ ಸಂಪೂರ್ಣವಾಗಿ ಡೀಟೇಲ್ಸ್ ನಿಮಗೆ ಕೊಟ್ಟಿದ್ದಾರೆ. ಏಕದಿನ ಕ್ರಿಕೆಟ್ ಅಥವಾ ಒನ್ ಡೇ ಇಂಟರ್ನ್ಯಾಷನಲ್ ನಲ್ಲಿ ಭಾರತ 2ನೇ ಸ್ಥಾನದಲ್ಲಿದೆ. ಟೆಸ್ಟ್ ಕ್ರಿಕೆಟ್ ನಲ್ಲಿ 3ನೇ ಸ್ಥಾನದಲ್ಲಿದೆ. T20 ಕ್ರಿಕೆಟ್ ನಲ್ಲೂ ಕೂಡ ಭಾರತ 3ನೇ ಸ್ಥಾನವನ್ನ ಅಲಂಕರಿಸಿದೆ. ಸೊ ಭಾರತ 1ನೇ ಸ್ಥಾನದಲ್ಲಿ ಇಲ್ಲದೆ ಇರಬಹುದು, ಬಟ್ ಆದ್ರೂ ಕೂಡ ತನ್ನ ಒಂದು ಪ್ರಾಬಲ್ಯವನ್ನ 3 ವಿಭಾಗಗಳಲ್ಲಿ ತೋರಿಸ್ತಾ ಇದೆ ಅಂತ ನೋಡ್ತಾ ಇದ್ದೀರಾ. ಸೊ ಪ್ರಸಕ್ತವಾಗಿ ಯಾರಪ್ಪ ನಂಬರ್ 1 ಸ್ಥಾನದಲ್ಲಿದ್ದಾರೆ ಟೆಸ್ಟ್ ಕ್ರಿಕೆಟ್ ಅಂತ ಹೇಳಿದ್ರೆ ಆಸ್ಟ್ರೇಲಿಯಾ. 2ನೇ ಸ್ಥಾನದಲ್ಲಿ ಕಿವೀಸ್. ಕಿವಿ ಅಂದ್ರೆ ಯಾರು? ನ್ಯೂಜಿಲೆಂಡ್ ನ ಕ್ರಿಕೆಟ್ ತಂಡಕ್ಕೆ ನಾವು ಕಿವೀಸ್ ಅಂತ ಕರಿತೀವಿ. ಬಿಕಾಸ್ ಅಲ್ಲಿ ಕಿವಿ ಅಂತಕ್ಕಂತಹ ಒಂದು ಹಕ್ಕಿ ಬಹಳ ಪ್ರಸಿದ್ಧ ಆಗಿರೋದ್ರಿಂದ ಕಿವೀಸ್ ಅಂತ ಅವರಿಗೆ ಕರಿತೀವಿ. ಈ ಡೀಟೇಲ್ಸ್ ಇಂಪಾರ್ಟೆಂಟ್. ಕೆಲವರು ಅನ್ಕೋಬಹುದು ಈ ಒಂದು ರ್ಯಾಂಕಿಂಗ್ ಅನ್ನೆಲ್ಲ ಎಕ್ಸಾಮ್ ಅಲ್ಲಿ ಕೇಳಲ್ಲ ಅಂತೇಳಿ. ನಾನು ಇದೇ ಒಂದು ತಪ್ಪು ಮಾಡಿದ್ದೆ. ಎಕ್ಸಾಮ್ ಅಲ್ಲಿ ಖಂಡಿತವಾಗಿ ಕೇಳ್ತಾರೆ. ಒಂದು ಕಳೆದ ಬಾರಿ ಯಾವುದೋ ಒಂದು ಪರೀಕ್ಷೆಯಲ್ಲಿ ಕೂಡ ಇದರ ಕುರಿತಾಗಿ ಪ್ರಶ್ನೆಯನ್ನ ಕೇಳಿದ್ರು. ಸೊ ನಿಮಗೆ ಜಸ್ಟ್ ಗೊತ್ತಿರಬೇಕಾಗುತ್ತೆ ಭಾರತ ಯಾವ ಸ್ಥಾನದಲ್ಲಿದೆ ಅಂತೇಳಿ ನೆನ್ಪಿಟ್ಕೋಬೇಕಾಗುತ್ತೆ. ಮುಂದಿನ ಸುದ್ದಿ ಹೋಗೋದಾದ್ರೆ ರಷ್ಯನ್ PM ಟೆಸ್ಟ್ ಪಾಸಿಟಿವ್. ಇದೊಂದು ಚಿಕ್ಕ ಸುದ್ದಿ, ಜಸ್ಟ್ ನೋಟ್ ಡೌನ್ ಮಾಡ್ಕೊಳ್ತಾ ಮುಂದೆ ಹೋಗೋಣ. ಇತ್ತೀಚೆಗಷ್ಟೇ ರಷ್ಯಾದ ಪ್ರಧಾನಮಂತ್ರಿ ಮಿಖಾಯಿಲ್ ಮಿಶುಸ್ಟಿನ್ ಅವರು ಕೊರೋನಾ ವೈರಸ್ ಅವರಿಗೂ ಕೂಡ ಬಂದಿರುವುದು ದೃಢಪಟ್ಟಿದೆ. ಒಂದ್ ಮಾತು ನೆನ್ಪಿಟ್ಕೊಳ್ಳಿ, ಇವ್ರು ನಾವು ಮಾತಾಡ್ತಾ ಇರೋದು ರಷ್ಯಾ ಪ್ರಧಾನಮಂತ್ರಿ ಬಗ್ಗೆ. ಬಟ್ ನಮಗೆಲ್ಲರಿಗೂ ಗೊತ್ತಿರತಕ್ಕಂತಹ ಮತ್ತೋರ್ವ ರಷ್ಯಾದ ಜನಪ್ರಿಯ ರಾಜಕಾರಣಿ ಯಾರಪ್ಪ ಅಂತ ಹೇಳಿದ್ರೆ ವ್ಲಾದಿಮಿರ್ ಪುಟಿನ್ ಅವರು. ಸೊ ಪುಟಿನ್ ಅವರು ಅಲ್ಲಿನ ಅಧ್ಯಕ್ಷರಾಗಿದ್ದಾರೆ, ಅಂದ್ರೆ ಪ್ರೆಸಿಡೆಂಟ್ ಆಗಿದ್ದಾರೆ, ರಾಷ್ಟ್ರಪತಿ. ಬಟ್ ಅಲ್ಲಿನ ಪ್ರಧಾನಮಂತ್ರಿಯಾಗಿರ್ತಕ್ಕಂತಹ ಮಿಖಾಯಿಲ್ ಮಿಶುಸ್ಟಿನ್ ಅವರು ಕೊರೋನಾ ವೈರಸ್ ನಿಂದ ಬಾಧಿತರಾಗಿದ್ದಾರೆ. ಸೊ ಜಸ್ಟ್ ನೋಟ್ ಡೌನ್ ಮಾಡ್ಕೊಳ್ತಾ ಮುಂದೆ ಹೋಗಿ ಜಸ್ಟ್ ಕೇಳ್ಬೋದು ರಷ್ಯಾ ದೇಶದ ಪ್ರಧಾನಮಂತ್ರಿ ಯಾರು, ಅದೇ ರೀತಿ ರಷ್ಯಾ ದೇಶದ ರಾಷ್ಟ್ರಪತಿ ಯಾರು ಅಂತ ಕೂಡ ಜಸ್ಟ್ ಕೇಳುವಂತಹ ಸಾಧ್ಯತೆ ಇರುತ್ತೆ. ಮುಂದಿನ ಸುದ್ದಿ ನೋಡೋದಾದ್ರೆ ಕಾಶ್ಮೀರ್ ಸ್ಯಾಫ್ರನ್ ಗೆಟ್ಸ್ GI ಟ್ಯಾಗ್ ಅಂತಕ್ಕಂಥ ಒಂದು ಇಂಪಾರ್ಟೆಂಟ್ ಸುದ್ದಿ ಬಂದಿದೆ. ನಿನ್ನೆ ತಾನೇ ನಾವು ಮಾತಾಡ್ತಾ ಇದ್ವಿ ಯಾವ ರೀತಿ ಮಣಿಪುರದ ಚಾಕ್ಹಾವ್ ಕಪ್ಪು ಅಕ್ಕಿಗೆ ಮತ್ತೆ ಉತ್ತರ ಪ್ರದೇಶದ ಗೋರಖ್ಪುರದ ಈ ಟೆರಕೋಟಾ ಕಲಾಕೃತಿಗಳಿಗೆ ಈ ಒಂದು ಭೌಗೋಳಿಕ ಸೂಚ್ಯಂಕ, ಜಿಯೋಗ್ರಫಿಕಲ್ ಇಂಡಿಕೇಶನ್ ಅಥವಾ ಭೌಗೋಳಿಕ ಸೂಚ್ಯಂಕ ಸಿಕ್ಕಿತ್ತು ಅಂತ ಮಾತಾಡ್ತಾ ಇದ್ವಿ. ಅದೇ ಒಂದು ನಿಟ್ಟಿನಲ್ಲಿ ಕಾಶ್ಮೀರದಲ್ಲಿ ಬೆಳೆಯಲಾಗುವಂತಹ ಕೇಸರಿ, ಸ್ಯಾಫ್ರನ್ ಅಂದ್ರೆ ಏನು, ಕಾಶ್ಮೀರಿ ಕೇಸರಿ ಅಂತ ನಾವೆಲ್ಲರೂ ಕೂಡ ಕೇಳ್ತಾ ಇರ್ತೀವಿ. ಈ ಕಾಶ್ಮೀರಿ ಕೇಸರಿಗೂ ಕೂಡ GI ಟ್ಯಾಗ್ ಅನ್ನ ಕೊಡಲಾಗಿದೆ. ಸೊ ಬಹಳ ಇಂಪಾರ್ಟೆಂಟ್ ಡೀಟೇಲ್ಸ್, ದಯವಿಟ್ಟು ನೋಟ್ ಡೌನ್ ಮಾಡ್ಕೋಬೇಕಾಗುತ್ತೆ. ಬಿಕಾಸ್ ಪರೀಕ್ಷೆಯಲ್ಲಿ 100% ಕೇಳ್ತಾರೆ. ನಿನ್ನೆ ಹೇಳಿದಂತಹ ಸುದ್ದಿಗಳು, ಇವತ್ತು ಹೇಳಿದಿರತಕ್ಕಂತಹ ಸುದ್ದಿ ದಯವಿಟ್ಟು ನೋಟ್ ಡೌನ್ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ಪ್ರಸಕ್ತವಾಗಿ ಪ್ರಪಂಚದಲ್ಲಿ ಅತಿ ಹೆಚ್ಚು ಕೇಸರಿಯನ್ನು ಉತ್ಪಾದಿಸುವ ದೇಶ ಯಾವುದು ಅಂತ ಹೇಳಿದ್ರೆ ಇರಾನ್ ದೇಶ. ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ಇರಾನ್ ದೇಶ ಪ್ರಪಂಚದಲ್ಲಿ ಅತಿ ಹೆಚ್ಚು ಕೇಸರಿನ ಉತ್ಪಾದನೆ ಮಾಡುತ್ತೆ. 2ನೇ ಸ್ಥಾನದಲ್ಲಿ ನಮ್ಮ ಭಾರತ ಕಂಡು ಬರುತ್ತೆ. ಭಾರತದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಈ ಒಂದು ಕೇಸರಿನ ಬೆಳೆಯಲಾಗುತ್ತೆ. ನಿಮಗೆ ಕಾಣಿಸ್ತಾ ಇದೆ ಜಮ್ಮು ಕಾಶ್ಮೀರದಲ್ಲಿ 4 ಪ್ರದೇಶಗಳಲ್ಲಿ ಇದನ್ನ ಸಾಕಷ್ಟು ಬೆಳೆಯಲಾಗುತ್ತೆ. ಪುಲ್ವಾಮಾ, ಬುದ್ಗಾಂವ್, ಕಿಶ್ತ್ವಾರ್ ಅಂಡ್ ಶ್ರೀನಗರ್. ಸೊ ಈ 4 ಪ್ರದೇಶಗಳು ಏನು ಕಾಶ್ಮೀರದಲ್ಲಿ ಬರುತ್ತೆ, ಇವು ಸಾಕಷ್ಟು ಭಯೋತ್ಪಾದಕರಿಂದ ಪೀಡಿತಕ್ಕೊಳಗಾಗಿರುವಂತಹ ಒಂದು ಸ್ಥಳಗಳು ಕೂಡ. ಬಿಕಾಸ್ ಪ್ರತಿನಿತ್ಯ ನೀವು ನ್ಯೂಸ್ ಪೇಪರ್ ನಲ್ಲಿ ಗಮನಿಸ್ತಾ ಇರ್ತೀರಾ, ಪುಲ್ವಾಮಾದಲ್ಲಿ ಟೆರರಿಸ್ಟ್ ಅಟ್ಯಾಕ್ ಆಯಿತು, ಬುದ್ಗಾಮ್ ಅಲ್ಲಿ ಉಗ್ರಗಾಮಿಗಳು ಸಿಕ್ಕಾಕೊಂಡಿದ್ರು, ಅದೇ ರೀತಿ ಕಿಶ್ತ್ವಾರ್ ಅಲ್ಲಿ ಎನ್ಕೌಂಟರ್ ಆಯ್ತು, ಈ ರೀತಿ ಕೇಳ್ತಾನೆ ಇರ್ತೀರಾ. ಸೊ ಅಂತಹ ಒಂದು ಉಗ್ರರ ದಾಳಿ ಇರತಕ್ಕಂತಹ ಒಂದು ಪ್ರದೇಶದಲ್ಲೇ ಈ ಕಾಶ್ಮೀರಿ ಕೇಸರಿನ ಬೆಳೆಯಲಾಗುತ್ತೆ. ಅದಕ್ಕೆ ಇತ್ತೀಚೆಗಷ್ಟೇ GI ಟ್ಯಾಗ್ ಕೂಡ ಸಿಕ್ಕಿದೆ. ಇಲ್ಲಿ ಒಂದ್ ಮಾತು ನೀವು ನೆನ್ಪಿಟ್ಕೋಬೇಕು, ಯಾವುದೇ ಒಂದು ವಸ್ತುವಿಗೆ ಭೌಗೋಳಿಕ ಸೂಚ್ಯಂಕ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ವಸ್ತುಗೆ ಯಾವುದೋ ಒಂದು ವಿಶೇಷ ಗುಣಲಕ್ಷಣ ಇರಬೇಕಾಗುತ್ತೆ, ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರಬೇಕಾಗುತ್ತೆ. ಸೊ ಈ ಕಾಶ್ಮೀರಿ ಕೇಸರಿಗೆ ಏನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ ನೋಡ್ತಾ ಇದ್ದೀರಾ, ಡೀಪ್ ರೆಡ್ ಕಲರ್, ಕಡು ಕೆಂಪು ಬಣ್ಣದಲ್ಲಿರುತ್ತೆ. ಇದನ್ನು ಕೂಡ ನೋಟ್ ಡೌನ್ ಮಾಡ್ಕೋಬೇಕು. ಇದರ ವಿಶೇಷತೆಗಳೇನು ಅಂತೇಳಿ. ನಿನ್ನೆ ಯಾವ ರೀತಿ ನಾವು ಆ ಒಂದು ಕಪ್ಪು ಅಕ್ಕಿಗೆ ಅದನ್ನ ಬೇಯಿಸುವುದು ಬಹಳ ಕಷ್ಟ, ಅದನ್ನ ಮಣಿಪುರದಲ್ಲಿ ಹಬ್ಬಗಳಲ್ಲಿ ಈ ಒಂದು ಕೀರ್ ಮಾಡಲು ಅಂದ್ರೆ ಪಾಯಸವನ್ನ ಮಾಡಲು ಬಳಸ್ತಾರೆ, ಅಂತಹ ಒಂದಷ್ಟು ವಿಷಯಗಳನ್ನು ನೋಟ್ ಡೌನ್ ಮಾಡ್ಕೊಂಡಿದ್ವಿ. ಅದೇ ರೀತಿ ಈ ಕಾಶ್ಮೀರಿ ಕೇಸರಿಯ ವಿಷಯದಲ್ಲಿ ಕಡು ಕೆಂಪು ಬಣ್ಣದಲ್ಲಿರುತ್ತೆ ಅಂತ ನೋಟ್ ಡೌನ್ ಮಾಡ್ಕೋಬೇಕು. ಜೊತೆಗೆ ಹೈ ಅರೋಮಾ ಅಂದ್ರೆ ಸಾಕಷ್ಟು ಸುವಾಸನೆಯನ್ನು ಕೂಡ ಅದು ಹೊಂದಿರುತ್ತೆ. ಅಂಡ್ ಬಿಟ್ಟರ್ ಫ್ಲೇವರ್, ಬಹಳ ಕಹಿಯಾದಂತಹ ಒಂದು ಫ್ಲೇವರ್ ಅನ್ನ ಒಳಗೊಂಡಿರುತ್ತೆ. ಸೊ ಇದಕ್ಕೆ ಯಾವುದೇ ಒಂದು ರಾಸಾಯನಿಕವನ್ನ ಸಿಂಪಡಣೆ ಮಾಡದಲ್ಲೇ ಅದರ ಒಂದು ಸಂಸ್ಕರಣೆಯನ್ನ ಮಾಡ್ತಾರೆ. ಇಷ್ಟು ಡೀಟೇಲ್ಸ್ಗಳು ಕೂಡ ನಮಗೆ ಬಹಳ ಇಂಪಾರ್ಟೆಂಟ್. ಅಂಡ್ ಜೊತೆಗೆ ಪ್ರಪಂಚದ ಈ ಏಕೈಕ ಕೇಸರಿ ತಳಿ ಯಾವುದು, ಈ ಒಂದು ಸಮುದ್ರ ಮಟ್ಟದಿಂದ 1600ರಿಂದ 1800 ಮೀಟರ್ ಮೇಲೆ ಬೆಳೀತಕ್ಕಂತಹ ಪ್ರಪಂಚದ ಏಕೈಕ ತಳಿ ಯಾವ್ದಪ್ಪ ಅಂತ ಹೇಳಿದ್ರೆ ನಮ್ಮ ಕಾಶ್ಮೀರಿ ಕೇಸರಿ. ಸೊ ಇಂತಹ ಕೆಲವೊಂದಿಷ್ಟು ಗುಣ ಲಕ್ಷಣಗಳಿಗಾಗಿ ಅದಕ್ಕೆ GI ಟ್ಯಾಗ್ ಕೂಡ ಸಿಕ್ಕಿದೆ.
ಸೊ ಅದರಲ್ಲಿ 3 ವಿಭಾಗಗಳು ಬರುತ್ತೆ, ಲಚ್ಚಾ ಸ್ಯಾಫ್ರನ್, ಮೋಂಗ್ರಾ ಸ್ಯಾಫ್ರನ್ ಅಂಡ್ ಗುಚಿ ಸ್ಯಾಫ್ರನ್ ಅಂತ. ಇದನ್ನು ಕೂಡ ನೋಟ್ ಡೌನ್ ಮಾಡ್ಕೊಳ್ಳಿ, ಪರೀಕ್ಷೆಗಳಲ್ಲಿ ಡೆಫಿನೆಟ್ಲಿ ಪ್ರಶ್ನೆ ಕೇಳುವಂತಹ ಸಾಧ್ಯತೆಗಳು ಬಹಳ ಇರುತ್ತೆ. ಸೊ ಕಾಶ್ಮೀರಿ ಕೇಸರಿ ಬಗ್ಗೆ ಸಂಪೂರ್ಣವಾಗಿ ಡೀಟೇಲ್ಸ್ ತಿಳ್ಕೊಳ್ತಾ ನಾವು ಮುಂದೆ ಹೋಗ್ಬೇಕಾಗುತ್ತೆ. ಸೊ ಈಗ ನೀವು ನಿಮ್ಮ ಸ್ಕ್ರೀನ್ ಮೇಲೆ ನಾನು ಪ್ರತಿನಿತ್ಯ ಮಾಡುವಂತೆ ಒಂದಷ್ಟು ಪರೀಕ್ಷಾ ದೃಷ್ಟಿಯಿಂದ ಪ್ರಮುಖವಾದಂತಹ ಪ್ರಶ್ನೆಗಳನ್ನ ನೋಡ್ತಾ ಇದ್ದೀರಾ. ಎಲ್ಲರೂ ಕೂಡ ಆನ್ಸರ್ ನಲ್ಲಿ ಭಾಗಿಯಾಗಬೇಕು. ನಿಮ್ಮ ಆನ್ಸರ್ ಸರಿ ಇರುತ್ತೋ ತಪ್ಪಿರುತ್ತೋ ಗೊತ್ತಿಲ್ಲ, ಬಟ್ ಅಟ್ಲೀಸ್ಟ್ ಅಟೆಂಪ್ಟ್ ಮಾಡಬೇಕಾಗುತ್ತೆ. ಜೊತೆಗೆ ಇಲ್ಲಿ ಡಿಸ್ಕಸ್ ಮಾಡುವಂತಹ ಸಂಪೂರ್ಣ ಪ್ರಶ್ನೆಗಳನ್ನ ನೀವು ನೋಟ್ ಡೌನ್ ಮಾಡ್ಕೊಳ್ತಾನೆ ಹೋಗ್ಬೇಕಾಗುತ್ತೆ. ನಾನು ಕೂಡ ನಿಮ್ಮ ಜೊತೆ ಪ್ರೀಮಿಯರ್ ಚಾಟ್ ನಲ್ಲಿ ಭಾಗವಹಿಸ್ತೀನಿ. ಸೊ ಮೊದಲನೇ ಪ್ರಶ್ನೆ ನೋಡೋಣ. ಈ ಕೆಳಗಿನ ಯಾವುದಕ್ಕೆ GI ಟ್ಯಾಗ್ ದೊರೆತಿದೆ? ನಾನು ನಿನ್ನೆ ಕ್ಲಾಸ್ ನಲ್ಲಿ ಡಿಸ್ಕಸ್ ಮಾಡಿದಂತಹ ಪ್ರಶ್ನೆಗೆ ಸಂಬಂಧಪಟ್ಟಿದೆ. ಇದಕ್ಕೆ ಬಹಳ ಸಿಂಪಲ್ ಆಗಿ ಹೇಳ್ತೀರಾ. ಸರಿಯಾದಂತಹ ಉತ್ತರ ಆಪ್ಷನ್ ಎ, ಕಪ್ಪು ಅಕ್ಕಿ. ಸೊ ಸರಿಯಾದ ಉತ್ತರ ಎಲ್ಲರೂ ಕೂಡ ಕೊಟ್ಟಿದ್ದೀರಾ ಅನ್ಕೊಂತೀನಿ. ನಿನ್ನೆ ತಾನೇ ನಾವು ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಇದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೂಡ ನಾವು ಮಾತಾಡಿದ್ವಿ. ಸೊ ಯಾರು ಹೊಸದಾಗಿ ಈ ಒಂದು ವಿಡಿಯೋವನ್ನ ನೋಡ್ತಾ ಇದ್ದೀರಾ, ನಮ್ಮ ಹಿಂದಿನ ದಿನದ ವಿಡಿಯೋಗಳನ್ನ ಕೂಡ ಗಮನಿಸಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತ ಪ್ಲೇ ಲಿಸ್ಟ್ ನ ಕ್ರಿಯೇಟ್ ಮಾಡಿ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಕೂಡ ಕೊಡಲಾಗಿದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಮಾರ್ಚ್ 31ನೇ ತಾರೀಕಿನಿಂದ ಸತತವಾಗಿ ಪ್ರತಿನಿತ್ಯದ ಏನು ದಿನಪತ್ರಿಕೆಗಳ ವಿಶ್ಲೇಷಣೆಗಳು ಬರ್ತಾ ಇದಾವೆ. ಸೊ ನೀವು ನಿಮಗೆ ಯಾವ ದಿನದ ಬೇಕೋ ಆ ವಿಡಿಯೋವನ್ನ ವೀಕ್ಷಣೆ ಮಾಡಬಹುದಾಗುತ್ತೆ. ಸೊ ಸರಿಯಾದ ಉತ್ತರ ಮಣಿಪುರದ ಕಪ್ಪು ಅಕ್ಕಿ. ಇದಕ್ಕೆ ಚಾಕ್ ಹಾವ್ ಅಂತ ಕೂಡ ಕರೆಯಲಾಗುತ್ತೆ. ಚಾಕ್ ಹಾವ್ ಅನ್ನುವುದು ಇದರ ಒಂದು ಹೆಸರಾಗಿದೆ. ಸೊ ಇದನ್ನು ನೀವು ನೆನಪಿಟ್ಕೋತಾ ಇವಾಗ ಮುಂದಿನ ಒಂದು ಪ್ರಶ್ನೆಗೆ ಗಮನ ಹರಿಸಬೇಕಾಗುತ್ತೆ. ಸೊ ಎರಡನೇ ಪ್ರಶ್ನೆ ಹೇಳುತ್ತೆ, COVID-19 ವಿರುದ್ಧ ಹೋರಾಡಲು ಪುಣೆ ಮೂಲದ ರಕ್ಷಣಾ ಸಂಸ್ಥೆ ಮೈಕ್ರೋವೇವ್ ಕ್ರಿಮಿನಾಶಕ ಅಭಿವೃದ್ಧಿಪಡಿಸಿದೆ. ಅದರ ಹೆಸರೇನು ಅಂತ ಕೇಳ್ತಾ ಇದ್ದಾರೆ. ಇದು ಕೂಡ ಬಹಳ ಇಂಪಾರ್ಟೆಂಟ್. ಬಿಕಾಸ್ ಮೈಕ್ರೋವೇವ್ ಏನಿದೆ, ಮೈಕ್ರೋವೇವ್ ಓವನ್ ಅಂತ ನಾವು ಕೇಳಿರ್ತೀವಿ. ಏನು ಸ್ಯಾಂಡ್ವಿಚ್ ಗಳನ್ನ ಅಥವಾ ಬೇರೆ ಕೆಲವೊಂದಷ್ಟು ಏನು ಪಾಶ್ಚಿಮಾತ್ಯ ತಿನಿಸುಗಳನ್ನ ತಯಾರು ಮಾಡ್ಬಿಟ್ಟು ಅದನ್ನ ಬಿಸಿ ಮಾಡುವುದಕ್ಕೆ ಮೈಕ್ರೋವೇವ್ ಓವನ್ ಗಳನ್ನ ಬಳಸಲಾಗುತ್ತೆ. ನಮ್ಮಲ್ಲೂ ಕೂಡ ನೀವು ನೋಡಿರ್ಬೋದು, ಬೇಕರಿಗಳಲ್ಲಿ ಹೋಗ್ಬಿಟ್ಟು ನೀವು ಈ ಪಫ್ ಅಥವಾ ಸಮೋಸ ಏನಾದ್ರು ಕೇಳಿದಾಗ ಅವರು ತಮ್ಮಲ್ಲಿರ್ತಕ್ಕಂತಹ ಒಂದು ಸಣ್ಣ ಮೈಕ್ರೋವೇವ್ ಓವನ್ ಅಲ್ಲಿ ಇಟ್ಬಿಟ್ಟು ಬಿಸಿ ಮಾಡಿ ಕೊಡ್ತಾ ಹೋಗ್ತಾರೆ. ಸೊ ಮೈಕ್ರೋವೇವ್ ಓವನ್ ಅನ್ನ ಹೀಟ್ ಮಾಡೋದಕ್ಕೆ ನಾವು ಬಳಸ್ತೀವಿ. ಬಟ್ ಆ ಒಂದು ತಂತ್ರಜ್ಞಾನವನ್ನು ಬಳಸ್ಬಿಟ್ಟು ನಮ್ಮ ಪುಣೆಯಲ್ಲಿರ್ತಕ್ಕಂತಹ ಒಂದು ರಕ್ಷಣಾ ಸಂಸ್ಥೆ ಅಡ್ವಾನ್ಸ್ಡ್ ಡಿಫೆನ್ಸ್ ನಮ್ಮ ಸಂಸ್ಥೆ ಏನಿದೆ, ಅವರು ಒಂದು ಕ್ರಿಮಿನಾಶಕ ಅಂದ್ರೆ ಡಿಸ್ಇನ್ಫೆಕ್ಟೆಂಟ್ ಅನ್ನ ಏನು ಅಭಿವೃದ್ಧಿಪಡಿಸಿದ್ದಾರೆ ಸ್ಟೆರಿಲೈಸ್ ಮಾಡುವುದಕ್ಕೆ. ಸೊ ಇದು ಕ್ರಿಮಿಗಳನ್ನ ನಾಶಪಡಿಸುತ್ತೆ. ಒಂದು ತಾಪಮಾನವನ್ನ ಏರಿಸುವ ಮೂಲಕ ಮೈಕ್ರೋವೇವ್ ಗಳನ್ನ ಬಳಸ್ಬಿಟ್ಟು ಕ್ರಿಮಿಗಳನ್ನ ನಾಶ ಮಾಡುತ್ತೆ. ಸೊ ಆ ಒಂದು ಉಪಕರಣದ ಹೆಸರೇನಪ್ಪಾ ಅಂತ ಹೇಳಿದ್ರೆ, ನೀವು ನೋಡ್ತಾ ಇದ್ದೀರಾ, ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ಆಪ್ಷನ್ ಸಿ ಅತುಲ್ಯ ಅಂತ ಕಾಣಿಸ್ತಾ ಇದೆ. ಸೊ ಅತುಲ್ಯ ಅಂತಕ್ಕಂತಹದ್ದು ಪುಣೆ ಮೂಲದ ನಮ್ಮ ರಕ್ಷಣಾ ಸಂಸ್ಥೆ ತಯಾರು ಮಾಡಿರತಕ್ಕಂತಹ ಮೈಕ್ರೋವೇವ್ ಕ್ರಿಮಿನಾಶಕ. ಬಹಳ ಇಂಪಾರ್ಟೆಂಟ್, ಎಕ್ಸಾಮ್ ದೃಷ್ಟಿಯಿಂದ ಕೇಳುವಂತಹ ಸಾಧ್ಯತೆಗಳಿರುತ್ತೆ. ಮೂರನೇ ಪ್ರಶ್ನೆ ನೋಡ್ತಾ ಇದೀವಿ. ಫೆಡ್ ಕಪ್ ಹಾರ್ಟ್ ಪ್ರಶಸ್ತಿಗೆ ನಾಮನಿರ್ದೇಶನಗೊಂಡ ಮೊದಲ ಭಾರತೀಯ ಯಾರು ಅಂತೇಳಿ. ಇದು ಕೂಡ ಟೆನ್ನಿಸ್ ರಂಗದಿಂದ ಬಂದಿರತಕ್ಕಂತಹ ಒಂದು ಪ್ರಶ್ನೆ. ನೀವು ಮೊದಲನೇ ಆಪ್ಷನ್ ನೋಡ್ತಿದ್ದೀರಾ, ಮೇರಿ ಕೋಮ್, ಅವರೊಬ್ಬ ಬಾಕ್ಸಿಂಗ್ ಮಹಿಳಾ ಬಾಕ್ಸರ್. ಸೊ ಅವರ ಆಯ್ಕೆ ಆಗೋದಿಲ್ಲ. ಎರಡನೇ ಒಂದು ಆಪ್ಷನ್ ನೋಡ್ತಾ ಇದ್ದೀರಾ, PV ಸಿಂಧು, ಅವರು ಕೂಡ ಖ್ಯಾತ ಬ್ಯಾಡ್ಮಿಂಟನ್ ತಾರೆ. ಅದೇ ರೀತಿ ಆಪ್ಷನ್ ಡಿ ಕೂಡ ಸೈನಾ ನೆಹ್ವಾಲ್, ಮತ್ತೋರ್ವ ಖ್ಯಾತ ಬ್ಯಾಡ್ಮಿಂಟನ್ ತಾರೆ. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ ಸಾನಿಯಾ ಮಿರ್ಜಾ ಆಗಿರುತ್ತೆ. ಯಾಕಂದ್ರೆ ಅವರೊಬ್ಬರೇ ಇಲ್ಲಿ ಇರತಕ್ಕಂತಹ ಟೆನ್ನಿಸ್ ಪ್ಲೇಯರ್. ಇದು ಟೆನ್ನಿಸ್ಗೆ ಸಂಬಂಧಪಟ್ಟಂತಹ ಒಂದು ಪ್ರಶಸ್ತಿಯಾಗಿದೆ. ಸೊ ಫೆಡ್ ಕಪ್ ನೀವು ಪ್ರತಿ ಬಾರಿ ನೋಡ್ತಾ ಇರ್ತೀರಾ, ಬೇರೆ ಬೇರೆ ದೇಶಗಳ ಮಧ್ಯೆ ಫೆಡ್ ಕಪ್ ಅಂತಕ್ಕಂತಹ ಒಂದು ಟೆನ್ನಿಸ್ ಪಂದ್ಯಾವಳಿ ನಡೀತಾ ಇರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶಸ್ತಿಗೆ ಭಾರತದಿಂದ ಸಾನಿಯಾ ಮಿರ್ಜಾ ಅವರ ಹೆಸರು ನಾಮನಿರ್ದೇಶನಗೊಂಡಿದೆ. ಸೊ ಸಾನಿಯಾ ಮಿರ್ಜಾ ಅವರದು ನಮ್ಮ ಭಾರತೀಯ ಟೆನ್ನಿಸ್ ರಂಗದಲ್ಲಿ ಒಂದು ಅತಿ ದೊಡ್ಡ ಹೆಸರಾಗಿದೆ. ಯಾವ ರೀತಿ ಪುರುಷರ ವಿಭಾಗದಲ್ಲಿ ಲಿಯಾಂಡರ್ ಪೇಸ್ ಮತ್ತು ಮಹೇಶ್ ಭೂಪತಿ ಅವರು ಖ್ಯಾತನಾಮರಾಗಿದ್ದಾರೋ, ಅದೇ ರೀತಿ ಮಹಿಳಾ ಭಾರತೀಯ ಟೆನ್ನಿಸ್ ನಲ್ಲಿ ಸಾನಿಯಾ ಮಿರ್ಜಾ ಅವರನ್ನ ಮೀರಿಸುವ ಮತ್ತೋರ್ವ ಮಹಿಳೆ ಇನ್ನು ಕೂಡ ನಮ್ಮ ಭಾರತೀಯ ಟೆನ್ನಿಸ್ ನಲ್ಲಿ ಜನಿಸಿಲ್ಲ. ಇವರು ಡಬಲ್ಸ್ ಮತ್ತು ಮಿಶ್ರ ಡಬಲ್ಸ್ ನಲ್ಲಿ ಸಾಕಷ್ಟು ಖ್ಯಾತಿಯನ್ನ ಮಾಡಿದ್ದಾರೆ. ಇದಕ್ಕಿಂತ ಮುಂಚೆ ಸಿಂಗಲ್ಸ್ ನಲ್ಲೂ ಕೂಡ ತಮ್ಮ ಒಂದು ಛಾಪನ್ನ ಅವರು ಮೂಡಿಸಿದ್ರು. ಸೊ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ, ಅಂತಾರಾಷ್ಟ್ರೀಯ ಟೆನ್ನಿಸ್ ಫೆಡರೇಷನ್ ITF ಏನಿದೆ, ಇಂಟರ್ನ್ಯಾಷನಲ್ ಟೆನ್ನಿಸ್ ಫೆಡರೇಷನ್ ಅವರ ಒಂದು ಉಪಕ್ರಮ ಆಗಿದೆ. ಇದನ್ನ 2009ನೇ ಇಸ್ವಿಯಲ್ಲಿ ಸ್ಥಾಪನೆ ಮಾಡಲಾಗಿತ್ತು. ಕೆಳಗಡೆ ನೋಡ್ತಾ ಇದ್ದೀರಾ, ಡೇವಿಡ್ ಹ್ಯಾಗರ್ಟಿ ಅವರು ಇಂಟರ್ನ್ಯಾಷನಲ್ ಟೆನ್ನಿಸ್ ಫೆಡರೇಷನ್ ಅಧ್ಯಕ್ಷರಾಗಿದ್ದಾರೆ. ಜೊತೆಗೆ ಇದರ ಕೇಂದ್ರ ಕಚೇರಿ ಇಂಗ್ಲೆಂಡ್ ದೇಶದ ಯುನೈಟೆಡ್ ಕಿಂಗ್ಡಮ್ ನ ಲಂಡನ್ ನಗರದಲ್ಲಿ ಕಂಡು ಬರುತ್ತೆ. ಇವೆಲ್ಲ ಡೀಟೇಲ್ಸ್ ಅನ್ನು ಕೂಡ ನೋಟ್ ಮಾಡ್ಕೋಬೇಕು. ಖಂಡಿತವಾಗಿ ಎಕ್ಸಾಮ್ ಪ್ರಶ್ನೆ ಆಗುತ್ತೆ ಸಾನಿಯಾ ಮಿರ್ಜಾ ಅವರ ಕುರಿತಾಗಿ. ಸೊ ನಿಮಗೆ ಗೊತ್ತಿರಬೇಕಾಗುತ್ತೆ. ಮುಂದಿನ ಪ್ರಶ್ನೆ ನೋಡೋದಾದ್ರೆ, COVID-19 ಅನ್ನು ಎದುರಿಸಲು ಭಾರತದ ಪ್ರಯತ್ನಗಳನ್ನು ಬೆಂಬಲಿಸಲು ಯಾವ ಸಂಸ್ಥೆ $3 ಮಿಲಿಯನ್ ಅಂದ್ರೆ ಯುನೈಟೆಡ್ ಸ್ಟೇಟ್ಸ್ ಡಾಲರ್ಸ್ ಅನ್ನ ಘೋಷಿಸಿದೆ? ಸೊ ಇದು ಬಹಳ ಸಿಂಪಲ್ ಅಂತ ಒಂದು ಪ್ರಶ್ನೆ, ಜಸ್ಟ್ ನೋಟ್ ಡೌನ್ ಮಾಡ್ಕೊಳ್ತಾ ಮುಂದೆ ಹೋಗ್ಬೇಕಾಗತ್ತೆ. ಸರಿಯಾದ ಉತ್ತರ ಆಪ್ಷನ್ ಡಿ, ಯುನೈಟೆಡ್ ಸ್ಟೇಟ್ಸ್ ಏಜೆನ್ಸಿ ಆಫ್ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್. ಸೊ ಇವರು ಸಾಕಷ್ಟು ಹಣಕಾಸಿನ ಒಂದು ನೆರವನ್ನ ನಮ್ಮ ಭಾರತ ದೇಶಕ್ಕೆ ಕೊಟ್ಟಿದ್ದಾರೆ. ಸೊ ಜಸ್ಟ್ ನೋಟ್ ಡೌನ್ ಮಾಡ್ಕೊಳ್ತಾ ಮುಂದೆ ಹೋಗ್ಬೇಕಾಗುತ್ತೆ. ಜಸ್ಟ್ ಒಂದು ಇಂಪಾರ್ಟೆಂಟ್ ಒಂದು ಸುದ್ದಿ ಇದು.
ಮುಂದಿನ ಪ್ರಶ್ನೆ ನೋಡ್ತಾ ಇದ್ದೀರಾ, ನಾಸಾದ ಮೊದಲ ಮಂಗಳ ಹೆಲಿಕಾಪ್ಟರ್ ಅನ್ನು ಇಂಜಿನ್ಯೂಟಿ ಎಂದು ಹೆಸರಿಸಿದ ಭಾರತೀಯ ಮೂಲದ ಬಾಲಕಿ ಯಾರು ಅಂತ ಕೇಳ್ತಾ ಇದ್ದಾರೆ. ನಿನ್ನೆಯಷ್ಟೇ ಇದ್ರ ಬಗ್ಗೆ ಸಂಪೂರ್ಣವಾಗಿ ನಾವು ಡಿಸ್ಕಸ್ ಮಾಡಿದ್ದೇವೆ. ಯಾವ ರೀತಿ ಇಂಜಿನ್ಯೂಟಿಯ ಒಂದು ಮೀನಿಂಗ್ ಕೂಡ ಹೇಳಿದ್ದೇನೆ. ಇದು ಬುದ್ಧಿವಂತಿಕೆ ಉಳ್ಳ ಅಂದ್ರೆ ವೈಸ್ ಅಥವಾ ಕ್ಲೆವರ್ ಅನ್ನುವಂತಹ ಒಂದು ಮೀನಿಂಗ್ ಅನ್ನ ಕೊಡುತ್ತೆ. ಬುದ್ಧಿವಂತಿಕೆ ಉಳ್ಳ ಅನ್ನುವುದನ್ನು ನಾವು ಇಂಜೆನ್ಯೂಟಿ ಅಂತ ಕರಿತಾ ಹೋಗ್ತೀವಿ. ಇದಕ್ಕೆ ಸರಿಯಾದಂತಹ ಉತ್ತರ ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಾ, ಆಪ್ಷನ್ ಡಿ ವನಿಜಾ ರೂಪಾನಿ. ಸೊ ಅಮೆರಿಕದ ಅಲಬಾಮಾ ರಾಜ್ಯದಲ್ಲಿ ಪ್ರೌಢಶಾಲಾ ವಿದ್ಯಾರ್ಥಿನಿಯಾಗಿರ್ತಕ್ಕಂತಹ ವನಿಜಾ ರೂಪಾನಿ ಅವರು ಈ ನಾಸಾದವರು ಕಂಡಕ್ಟ್ ಮಾಡಿದಂತಹ ಒಂದು ನೇಮ್ ದ ರೋವರ್ ಅನ್ನುವ ಒಂದು ಸ್ಪರ್ಧೆಯಲ್ಲಿ ವಿಜೇತರಾಗ್ಬಿಟ್ಟು ಅವರು ಇದಕ್ಕೆ ಒಂದು ಹೆಸರನ್ನು ಕೂಡ ಕೊಟ್ಟಿದ್ದಾರೆ. ಇದು 2020 ಜುಲೈನಲ್ಲಿ ಇದು ಕಾರ್ಯಾರಂಭ ಮಾಡುತ್ತೆ. ಜೊತೆಗೆ ಮಂಗಳನ ಮೇಲೆ ಇದು ಹಾರಾಟವನ್ನು ಕೂಡ ನಡೆಸುತ್ತೆ. ಸೊ ಅದರ ಹೆಸರು ಇಂಜಿನ್ಯೂಟಿ ಮತ್ತು ಅದನ್ನ ಹೆಸರಿಸಿದ ಬಾಲಕಿ ವನಿಜಾ ರೂಪಾನಿ. ಇಬ್ಬರ ಹೆಸರನ್ನು ಕೂಡ ನಾವು ನೋಡ್ಕೊಳ್ತಾ ಮುಂದೋಗ್ಬೇಕಾಗತ್ತೆ. ಸೊ ಪ್ರಶ್ನೆ ಹೇಳುತ್ತೆ, ಐಸಿಸಿ ಪುರುಷರ ಟೆಸ್ಟ್ ಕ್ರಿಕೆಟ್ ಶ್ರೇಯಾಂಕದಲ್ಲಿ ಭಾರತ ಎಷ್ಟನೇ ಸ್ಥಾನಕ್ಕೆ ಕುಸಿದಿದೆ? ಬಹಳ ಸಿಂಪಲ್ ಆದಂತಹ ಪ್ರಶ್ನೆ, ಈಗ ತಾನೇ ಡಿಸ್ಕಸ್ ಮಾಡಿದ್ವಿ. ಟೆಸ್ಟ್ ಕ್ರಿಕೆಟ್ ನಲ್ಲಿ 3ನೇ ಸ್ಥಾನದಲ್ಲಿದ್ದೇವೆ. ಅದೇ ರೀತಿ ಒನ್ ಡೇ ಕ್ರಿಕೆಟ್ ನಲ್ಲಿ 2ನೇ ಸ್ಥಾನ ಮತ್ತು T20ಯಲ್ಲಿ ಕೂಡ ನಾವು 3ನೇ ಸ್ಥಾನದಲ್ಲಿದ್ದೇವೆ. ಇಷ್ಟು ಡೀಟೇಲ್ಸ್ ನಮಗೆ ಗೊತ್ತಿರಬೇಕಾಗುತ್ತೆ. ಕೆಳಗಡೆ ನೋಡ್ತಾ ಇದ್ದೀರಾ, ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿಯ ಬಗ್ಗೆ ಕೂಡ ಕೊಟ್ಟಿದ್ದಾರೆ. ಅದರ ಪ್ರಧಾನ ಕಚೇರಿ ನಿಮಗೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ದೇಶದ ದುಬೈ ನಗರದಲ್ಲಿ ಕಂಡು ಬರುತ್ತೆ. ಅದೇ ರೀತಿ ಪ್ರಸಕ್ತವಾಗಿ ಅದರ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅಥವಾ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಯಾರಪ್ಪ ಅಂತ ಹೇಳಿದ್ರೆ ಭಾರತೀಯರೇ ಆಗಿರತಕ್ಕಂತಹ ಮನು ಸೌನಿ ಅವರು ಪ್ರಸಕ್ತವಾಗಿ ಅದರ ಸಿಇಒ ಕೂಡ ಆಗಿದ್ದಾರೆ. ಅದರ ಅಧ್ಯಕ್ಷರು ಕೂಡ ನಮಗೆ ಗೊತ್ತು, ಇತ್ತೀಚೆಗಷ್ಟೇ ಮಾತಾಡಿದ್ವಿ. ಶಶಾಂಕ್ ಮನೋಹರ್ ಅವರ ಒಂದು ಅಧ್ಯಕ್ಷತೆಯನ್ನ ಮತ್ತಷ್ಟು ದಿನಗಳ ಕಾಲ ಒಂದು ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತ ಕೂಡ ನಾವು ನೋಡಿದ್ವಿ. ಸೊ ಐಸಿಸಿ ಬಗ್ಗೆ ಡೀಟೇಲ್ಸ್ ಗೊತ್ತಿರಬೇಕಾಗುತ್ತೆ, ಪರೀಕ್ಷೆಯಲ್ಲಿ ಕೇಳ್ಬೋದು. ಸೊ ಮುಂದಿನ ಪ್ರಶ್ನೆ ನೋಡ್ತಾ ಇದ್ದೀರಾ, ದಕ್ಷಿಣ ಆಫ್ರಿಕಾದ ವರ್ಣಭೇದ ವಿರೋಧಿ ಕಾರ್ಯಕರ್ತ ಇತ್ತೀಚೆಗೆ ನಿಧನರಾದರು. ಅವರ ಹೆಸರೇನು ಅಂತ ಕೇಳ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ಬಂದಂತ ಒಂದು ಕರೆಂಟ್ ಅಫೇರ್ಸ್ ನ್ಯೂಸ್ ಇದು. ಇದನ್ನ ನಾವು ಅಪಾರ್ಥೈಡ್ ಅಂತ ಕರಿತೀವಿ. ವರ್ಣಭೇದ ವಿರೋಧಿ ಹೋರಾಟ ಏನಿದೆ ಅದು ನಾವು ಅಪಾರ್ಥೈಡ್ ವಿರುದ್ಧ ಹೋರಾಟ ಅಂತ ಕರಿಬಹುದು. ಸೊ ಈ ಒಂದು ಅಪಾರ್ಥೈಡ್ ಆಕ್ಟಿವಿಸ್ಟ್ ಒಬ್ರು ಇತ್ತೀಚೆಗಷ್ಟೇ ಮೃತಪಟ್ಟಿದ್ರು. ಅವರ ಹೆಸರೇನಪ್ಪಾ ಅಂತ ಈ ಒಂದು ಪ್ರಶ್ನೆ ಆಗಿದೆ. ಸೊ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಡೆನಿಸ್ ಥಿಯೋಡರ್ ಗೋಲ್ಡ್ಬರ್ಗ್ ಅನ್ನೋರು. ಸೊ ಇವರು ಆಫ್ರಿಕಾದಲ್ಲಿ ಬಹಳ ಒಂದು ಕ್ರೂರವಾಗಿ ವರ್ಣಭೇದ ನೀತಿ ಇತ್ತು. ನೆಲ್ಸನ್ ಮಂಡೇಲಾ ಅವರು ಯಾವ ರೀತಿ ಅದರ ವಿರುದ್ಧ ಹೋರಾಡಿದ್ರು, ಯಾವ ರೀತಿ ಹಲವಾರು ವರ್ಷಗಳ ಕಾಲ ಅವ್ರನ್ನ ಸೆರೆಮನೆಯಲ್ಲಿ ಇಡಲಾಗಿತ್ತು ಅನ್ನುವುದು ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿಯನ್ನ ತುಂಬಬೇಕಾದಂತಹ ಒಂದು ನ್ಯೂಸ್ ಆಗಿದೆ. ಸೊ ಆ ಒಂದು ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದಂತಹ ಗೋಲ್ಡ್ಬರ್ಗ್ ಅವರು ಇತ್ತೀಚೆಗಷ್ಟೇ ಮೃತಪಟ್ಟಿದ್ದಾರೆ. ಕೆಳಗಡೆ ದಕ್ಷಿಣ ಆಫ್ರಿಕಾ ಬಗ್ಗೆ ಕೆಲವೊಂದು ಡೀಟೇಲ್ಸ್ ನೋಡ್ತಾ ಇದ್ದೀರಾ. ನಿಮಗೆ ಆಶ್ಚರ್ಯ ಅನ್ಸ್ಬೋದು, ಯಾವ ರೀತಿ ನಮ್ಮ ನೆರೆಯ ರಾಜ್ಯ ಆಂಧ್ರ ಪ್ರದೇಶ 3 ರಾಜಧಾನಿಗಳನ್ನ ಹೊಂದಬೇಕು ಅಂತ ಹಂಬಲಿಸ್ತಾ ಇದೆ. ಅದೇ ರೀತಿ ದಕ್ಷಿಣ ಆಫ್ರಿಕಾಕ್ಕೂ ಕೂಡ 3 ರಾಜಧಾನಿಗಳಿದ್ದಾವೆ. ಪ್ರಿಟೋರಿಯಾ, ಬ್ಲೂಮ್ ಫ್ಯಾಂಟೈನ್ ಜೊತೆಗೆ ಕೇಪ್ ಟೌನ್ 3 ವಿವಿಧ ರೀತಿಯ ರಾಜಧಾನಿಗಳನ್ನ ಹೊಂದಿದೆ. ಒಂದು ಕಾರ್ಯನಿರ್ವಾಹಕ, ನ್ಯಾಯಾಂಗ ಮತ್ತು ಶಾಸಕಾಂಗ. ಪ್ರಸಕ್ತವಾಗಿ ಅದರ ಅಧ್ಯಕ್ಷ ಸಿರಿಲ್ ರಾಮ್ಫೋಸಾ ಅವರು ಇದ್ದಾರೆ. ಸಿರಿಲ್ ರಾಮ್ಫೋಸಾ ಅವರ ಹೆಸರು ನಿಮಗೆ ನೆನಪಿರಬೇಕು, ಬಿಕಾಸ್ 2019 ಜನವರಿ 26ರಂದು ಭಾರತದಲ್ಲಿ ನಡೆದಂತಹ ಗಣರಾಜ್ಯ ದಿವಸಕ್ಕೆ ವಿದೇಶಿ ಅತಿಥಿಯಾಗಿ ಆಗಮಿಸಿದ್ದವರು ಸಿರಿಲ್ ರಾಮ್ಫೋಸಾ. ದಕ್ಷಿಣ ಆಫ್ರಿಕಾದ ಅಧ್ಯಕ್ಷರು, ಪ್ರೆಸಿಡೆಂಟ್ ಆಫ್ ಸೌತ್ ಆಫ್ರಿಕಾ. ಅವರು ರಿಪಬ್ಲಿಕ್ ಡೇ ಪೆರೇಡ್ ನ ಚೀಫ್ ಗೆಸ್ಟ್ ಆಗಿದ್ರು. ಅಂಡ್ ದಕ್ಷಿಣ ಆಫ್ರಿಕಾದ ಕರೆನ್ಸಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೌತ್ ಆಫ್ರಿಕನ್ ರ್ಯಾಂಡ್ ಅಥವಾ ದಕ್ಷಿಣ ಆಫ್ರಿಕಾದ ರ್ಯಾಂಡ್ ಅಂತ ಅದನ್ನು ಕರಿತೀವಿ. ಇಷ್ಟು ಡೀಟೇಲ್ಸ್ ಗಳು ಕೂಡ ನಮಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದರೊಂದಿಗೆ ಇವತ್ತಿನ ನಮ್ಮ ದಿನಪತ್ರಿಕೆಗಳ ವಿಶ್ಲೇಷಣೆ ಮುಕ್ತಾಯ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ PDF ಪ್ರತಿ ನಿಮಗೆ ಬೇಕು ಅಂತ ಹೇಳಿದ್ರೆ ನಮ್ಮ ಟೆಲಿಗ್ರಾಮ್, ವಾಟ್ಸ್ಆಪ್ ಮತ್ತು ನಮ್ಮ ವೆಬ್ಸೈಟ್ ನಲ್ಲಿ ನಿಮಗೆ ಅದು ದೊರಕುತ್ತೆ. ಅಂಡ್ ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಅಚೀವರ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಸಿ ಯು ಆನ್ ದ ಫ್ಲಿಪ್ ಸೈಡ್. ಜೈ ಹಿಂದ್.